ಇವರು ಅಮೆರಿಕಾದ ನಾರ್ತ್ ಕರೋಲಿನಾದಲ್ಲಿರುವ ಕನ್ನಡತಿ ವೀಣಾ ರಮೇಶ್. ಚಿಕ್ಕಮಗಳೂರಿನ ಶಿವನಿಯಲ್ಲಿ ಹುಟ್ಟಿ ಬೆಳೆದ ವೀಣಾ ಈಗ ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತನ್ನನ್ನು ಕಂಪನಿಯ ಕೆಲಸ, ಮನೆ ಇಷ್ಟಕ್ಕೆ ಸೀಮಿತ ಮಾಡಿಕೊಳ್ಳದೆ ತನ್ನ ಕನಸನ್ನ ಬೆಳೆಸಿಕೊಂಡು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕುವುದನ್ನು ಮುಂದುವರಿಸಿದ್ದಾರೆ. ಅಮೆರಿಕಾದಲ್ಲಿನ ಹಲವು ಬ್ಯೂಟಿ ಪ್ಯಾಜೆಂಟ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕಿರೀಟಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಕನ್ನಡತಿಯೊಬ್ಬರು ದೂರದ ದೇಶದಲ್ಲಿ ಇಡ್ತಿರೋ ಹೆಜ್ಜೆ ಬೇರೆಯವರಿಗೂ ಸ್ಫೂರ್ತಿದಾಯಕವಾಗಬಹುದು. ಮಾಡಲಿಂಗ್ ಫೀಲ್ಡ್ ಅಲ್ಲಿ ಕನ್ನಡದವರು ತುಂಬಾ ಕಡಿಮೆ. ಎಲ್ಲಾ ಕಡೆ ಡಾಮಿನೇಟ್ ಮಾಡ್ತಿರೋದೇ ನಾರ್ತ್ ಇಂಡಿಯನ್ಸ್. ಫಸ್ಟ್ ಆಫ್ ಆಲ್ ಮನೆಯಲ್ಲೂ ಸಪೋರ್ಟ್ ಇರೋದಿಲ್ಲ. ಆಮೇಲೆ ಥಿಂಕಿಂಗ್ ಟೋಟ್ಲಿ ಡಿಫ್ರೆಂಟ್, ಕನ್ಸರ್ವೇಟಿವ್ ಆಗೇ ಇರ್ತಾರೆ. ಅದು ಫ್ಯಾಮಿಲಿಯಿಂದಾನೇ ಬೆಳೆದಿರ್ತಾರೆ. ಸೌಂದರ್ಯ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ಬೇಕು ಅಂತಂತಂದ್ರೆ ಇನ್ನರ್ ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನನ್ನ ಗ್ರ್ಯಾಬ್ ಮಾಡ್ತೀವಿ, ಯಾವ ತರ ಥಿಂಕ್ ಮಾಡ್ತೀವಿ, ಯಾವ ತರ ಯೋಚನೆ ಮಾಡ್ತೀವಿ, ಏನನ್ನ ಮಾಡ್ಬೇಕು, ಅದು ಸಹ ಒಳ್ಳೇದಾಗಿರ್ಬೇಕು. ಅವಾಗಷ್ಟೇ ಅದು ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಮದ್ವೆ ಮಾಡ್ಕೊಂಡ್ ಮಕ್ಳು ಮಾಡ್ಕೊಂಡ ತಕ್ಷಣನೇ ಅಷ್ಟೇ ಅಲ್ಲ ಲೈಫ್ ಅಲ್ವಾ. ಆಲ್ರೆಡಿ ಅವ್ರ ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರದೊಂದು ಗೋಲ್ಸ್ ಇರತ್ತೆ, ಒಂದ್ ಗುರಿ ಇರತ್ತೆ, ಅದನ್ನ ರೀಚ್ ಮಾಡ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಮನೆಯವ್ರು ಸಪೋರ್ಟ್ ಮಾಡಿದಾಗ ಅವಳಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಹೋಗಿ ಸೇರ್ಕೋಬಹುದಲ್ವಾ, ನಾನು ಮಾಡ್ಬೋದಲ್ವಾ. ಈಗ ಮಾಡ್ಲಿಂಗ್ ಅಂತಾನೆ ಅಂತಲ್ಲ, ಎನಿ ಫೀಲ್ಡ್ ಅವ್ರಿಗೆ ಓದೋ ಕಡೆ ಇಷ್ಟ ಇದ್ರೆ ಅವ್ರು ಕಂಟಿನ್ಯೂ ಮಾಡಿ, ಏನಾದ್ರು ಕೆಲಸ ಮಾಡ್ಲಿ, ಎಲ್ಲಿ ಏನ್ ಆಸಕ್ತಿ ಇರುತ್ತೋ ಅದ್ರ ಕಡೆ ಹೋದ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಆಲ್ರೆಡಿ 2 ಮೂವೀಸ್ ಆಯ್ತು ಇಲ್ಲಿ, ಇಂಗ್ಲಿಷ್ ಮೂವೀಸ್. ಒಂದ್ ರಿಲೀಸ್ ಆಗಿದೆ, ಇನ್ನೊಂದು ರಿಲೀಸ್ ಆಗತ್ತೆ ಇನ್ನೊಂದು 2 months ಅಲ್ಲಿ. ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ರೇಖಿ ಮಾಸ್ಟರ್, ಚೆಸ್ ಟೀಚರ್, ಮಾಡೆಲ್, ಹಾಗೆ 2 ಮಕ್ಕಳ ತಾಯಿ. ಇನ್ನು ಪಟ್ಟಿ ದೊಡ್ಡದೇ ಇದೆ. ಇದೇ ಕಾರಣಕ್ಕೆ ಮಹಿಳೆನ ಶಕ್ತಿ ಅಂತ ಕರೆಯೋದ ಅಂತ ಅನ್ಸುತ್ತೆ. ಮಲ್ಟಿ ಟಾಸ್ಕಿಂಗ್ ನಲ್ಲಿ ಮಹಿಳೆಯರೇ ಮಾಸ್ಟರ್ಸ್ ಅನ್ನೋದಕ್ಕೆ ವೀಣಾ ರಮೇಶ್ ಅವರು ಕೂಡ ಉದಾಹರಣೆ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ ನ ಇಮಿಗ್ರೇಷನ್ ಡೈರೀಸ್ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಈಗಾಗ್ಲೇ ಹೇಳ್ದಂತೆ ಬಹಳಷ್ಟು ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಾ. ಆದ್ರೆ ಈಗ ಪ್ರೆಸೆಂಟ್ ಏನ್ ಮಾಡ್ತಿದ್ದೀರಾ, ಯಾವ ಹೊಸ ಸಾಹಸಕ್ಕೆ ಕಾಲಿಟ್ಟಿದ್ದೀರಾ ಅಂತ? ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಮಕ್ಕಳು ಇದ್ದಾರೆ, ಜೊತೆಲಿ ಅವ್ರನ್ನು ನೋಡ್ಕೋಬೇಕು. ಸೊ ಜೊತೆಲಿ ನಾನು ಮಾಡೆಲ್ ಆಗಿ ಸ್ವಲ್ಪ ಮಾಡ್ಲಿಂಗ್ ಎಲ್ಲ ಬರ್ತಾ ಇರತ್ತೆ. ಸೊ ಅದಕ್ಕೆಲ್ಲ ಅಟೆಂಡ್ ಆಗ್ತಾ ಇರ್ತೀನಿ. ನಂದು ಅಪ್ಕಮಿಂಗ್ ಅಂತಂದ್ರೆ ಎಮಿರೇಟ್ಸ್ ಫ್ಯಾಷನ್ ಶೋ ಬರ್ತಾ ಇದೆ ನವೆಂಬರ್ ಅಲ್ಲಿ. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಹೋಗ್ಬೇಕಂತ. ಸೊ ಅದಾದ್ಮೇಲೆ ನವೆಂಬರ್ ಅಲ್ಲಿ ಎಮಿರೇಟ್ಸ್ ದುಬೈಯಲ್ಲಿ ನಡೆಯುತ್ತೆ ಅದು. ಸೊ ದುಬೈಯಲ್ಲಿ ಮೋಸ್ಟ್ಲಿ ಆನ್ ದ ವೇ ದುಬೈ ಮುಗಿಸ್ಕೊಂಡು ಇಂಡಿಯಾಗೆ ಪ್ಲಾನ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಜುಲೈನಲ್ಲಿ ಮಲೇಷ್ಯಾಗೆ ಕ್ರೌನಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು. ನಾನು ವಿನ್ನರ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಇಯರ್ ವಿನ್ನರ್ಗೆ ಕ್ರೌನ್ ಮಾಡ್ಲಿಕ್ಕೆ ಮಲೇಷ್ಯಾಗೆ ಹೋಗ್ಬೇಕು. ಸೊ ಇದೆಲ್ಲ ನಡೀತಾ ಇದೆ. ಜೊತೆಗೆ ಒಂದೊಂದು ಮೂವೀಸ್, ಶಾರ್ಟ್ ಮೂವೀಸ್ ಎಲ್ಲ ಬರ್ತಾ ಇರತ್ತೆ, ಅದಕ್ಕೂ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ದೇಶದಿಂದ ದೂರ ಹೋಗಿ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ, ಮತ್ತೆ ಅಲ್ಲಿನ ಜನರ ಜೊತೆ ಅಡ್ಜಸ್ಟ್ ಆಗಿ, ಅದ್ರ ಜೊತೆ ಕೆಲಸ, ಕುಟುಂಬ ಎಲ್ಲ ನೋಡ್ಕೊಂಡು ಅದ್ರ ನಡುವೆ ರ್ಯಾಂಪ್ ನಲ್ಲೂ ಮಿಂಚಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ. ಇಂಥ ಸ್ಪರ್ಧೆಗಳಲ್ಲಿ ಮತ್ತೆ ಈ ಕೆಲಸ ಇರುತ್ತೆ, ಆಕ್ಟಿವಿಟೀಸ್ ಒಂದ್ ಕಡೆ ನಡೀತಾ ಇರುತ್ತೆ. ಈ ಎಲ್ಲದಕ್ಕೂ ಟೈಮ್ ಹೆಂಗ್ ಮಾಡ್ಕೊಳ್ತೀರಾ? ಟೈಮ್ ಅಂತ ಬಂದ್ರೆ ನಾನು ಯೂಶಲಿ ಬೆಳಗ್ಗೆ ಬೇಗ ಹೇಳ್ತೀನಿ. 5:30ಗೆ ಎದ್ರೆ ನಂದು ರೇಖಿ ಮಾಡ್ಕೋಬೇಕು. ಸೊ ದಟ್ ಈಸ್ ಅದು ನಂದು ಮೇನ್ ಆಗಿ ಅದು ಫಸ್ಟ್ ಮುಗಿಸ್ಕೋತೀನಿ. 5:30 to 6:15ಗೆ ಅದು ಮುಗ್ದೋಗತ್ತೆ. ದೆನ್ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಸೊ ಅವನ್ಗೆಲ್ಲ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ನಿಗೆ 6:40ಗೆ ಬಸ್ ಬರುತ್ತೆ. ಅಷ್ಟರೊಳಗಡೆ ಅವನಿಗೆ ಕಳಿಸ್ಬೇಕು. ಅದಾದ್ಮೇಲೆ ನಾನು ಅವನ್ಗೆ ಕಳ್ಸಾದ್ಮೇಲೆ ನಾನು ಜಿಮ್ಮಿಗೆ ಹೋಗ್ತೀನಿ. ಸೊ ಜಿಮ್ ಅಲ್ಲಿ 1 hour ಸ್ಪೆಂಡ್ ಮಾಡ್ಬಿಟ್ಟು ಬರ್ತೀನಿ. ಅದಾದ್ಮೇಲೆ ಬಂದ್ಮೇಲೆ ನಂದು ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಸ್ವಲ್ಪ ಹಂಗೆ ವರ್ಕೌಟ್ ನಡೀತಾ ಇರುತ್ತೆ ಸೈಡ್ ಅಲ್ಲಿ. ಇಲ್ಲಾಂದ್ರೆ ಬೇರೆ ಏನಾದ್ರು ಕ್ಲಾಸಸ್ ಇರುತ್ತೆ. ಈಗ ಮಾಡ್ಲಿಂಗ್ ಕ್ಲಾಸಸ್ ಎಲ್ಲ ತಗೊಂಡಿರ್ತೀನಿ, ಆನ್ಲೈನ್ ಸೆಷನ್. ಈ ಗ್ರೂಮಿಂಗ್ ಆಗ್ಲಿ, ಮಾಡ್ಲಿಂಗ್ ಆಗ್ಲಿ, ಪಬ್ಲಿಕ್ ಸ್ಪೀಕಿಂಗ್ ಆಗ್ಲಿ, ಹಂಗೆ ಅಟೆಂಡ್ ಮಾಡ್ತಾ ಇರ್ತೀನಿ ಒಂದೊಂದೇ ಕ್ಲಾಸಸ್. ಎವ್ರಿ ಡೇ ಒಂದೊಂದು ಕ್ಲಾಸಸ್ ಹಾಕೊಂಡಿರ್ತೀನಿ, ಯಾಕಂದ್ರೆ ತುಂಬಾನು ಹಾಕೊಳಕ್ಕಾಗಲ್ಲ. ಸೊ ಬಿಕಾಸ್ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಟೈಮ್ ಕೊಡಕ್ಕಾಗಲ್ಲ. 5 days ಅಂತೂ ಕ್ಲಾಸಸ್ ಇದೇ ಇರತ್ತೆ. ಯಾವ್ದಾದ್ರು ಒಂದು, ಇಲ್ಲ ಗ್ರೂಮಿಂಗ್ ಇರುತ್ತೆ, ಮಾಡ್ಲಿಂಗ್ ಕ್ಲಾಸಸ್ ಇರುತ್ತೆ, ಇಲ್ಲ ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಇರುತ್ತೆ. ಸೊ ಅದೆಲ್ಲ ಮಾಡ್ಕೊಂಡು
ದೆನ್ ನಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಲಂಚ್ ಮಾಡ್ಕೊಂಡು ದೆನ್ ಅಲ್ಲಿ ಸ್ಟಾರ್ಟ್ ವರ್ಕ್ ಮೈ ಸ್ಟಾರ್ಟ್ ವರ್ಕಿಂಗ್ ಆಕ್ಚುಲಿ. ಸೊ ಆ ಥರ ಇರುತ್ತೆ. ಯೂಶಲಿ ಕುಕಿಂಗ್ ಎಲ್ಲ ಸಂಜೆ ಹೊತ್ತು ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಡೇಗೆ ಏನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡೇ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಹೊತ್ತು ಜಸ್ಟ್ ರೈಸ್ ಮಾಡ್ಕೊಳ್ಳೋದು ಅಥವಾ ಚಪಾತಿನೋ ಏನೋ ಒಂದು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಮಾಡ್ಲಿಂಗ್ ಕ್ಲಾಸಸ್ ಅಂದ್ರೆ ಏನಿರುತ್ತೆ? ನಮಗೆ ರೆಗ್ಯುಲರ್ ಟೀಚಿಂಗ್ ಕ್ಲಾಸಸ್ ಬಗ್ಗೆ ಗೊತ್ತು. ಮಾಡ್ಲಿಂಗ್ ಕ್ಲಾಸ್ ಅಂದ್ರೆ ಏನಂತ? ಮಾಡ್ಲಿಂಗ್ ಕ್ಲಾಸಸ್ ಬಂದ್ರೆ ಇವಾಗ ನಾವು ರ್ಯಾಂಪ್ ವಾಕ್ ಮಾಡ್ಬೇಕು ಅಂತಂದ್ರೆ ಇವಾಗ ಸಪೋಸ್ ಲೈಕ್ ಫ್ಯಾಷನ್ ವಾಕ್ ಅಂತಂದ್ರೆ ರನ್ವೇ ವಾಕು ಬೇರೆ ತರ ಇರುತ್ತೆ, ಪ್ಯಾಜೆಂಟ್ ವಾಕ್ ಬೇರೆ ತರ ಇರುತ್ತೆ. ಸೊ ರನ್ವೇ ವಾಕ್ ಬಂತಂದ್ರೆ ಜಸ್ಟ್ ನಾವು ರನ್ವೇ ನಲ್ಲಿ ಯಾವ ತರ ವಾಕ್ ಮಾಡ್ಬೇಕು, 2-3 ಫೋಸಸ್ ಇರುತ್ತೆ, ಅದು ಯಾವ ತರ ಕೊಡ್ಬೇಕು ಬೇಸ್ಡ್ ಆನ್ ಡ್ರೆಸ್ಸಸ್, ಮತ್ತೆ ನಾವ್ ಏನ್ ಡ್ರೆಸ್ ಹಾಕೊಂತೀವೋ ಅದ್ರ ಮೇಲೆ ನಾವು ವಾಕ್ ಮಾಡ್ಬೇಕಾಗತ್ತೆ. ಈಗ ಸ್ವಲ್ಪ ಇಂಡಿಯನ್ ಡ್ರೆಸ್ಸಸ್ ಹಾಕೊಂಡಾಗ, ಈಗ ಲೆಹಂಗಾ ಹಾಕೊಂಡಾಗ ಯಾವ ತರ ವಾಕ್ ಮಾಡ್ಬೇಕು, ಸ್ಯಾರಿ ಹಾಕೊಂಡಾಗ ಯಾವ ತರ ವಾಕ್ ಮಾಡ್ಬೇಕು, ಅಥವಾ ವೆಸ್ಟರ್ನ್ ಡ್ರೆಸ್ ಹಾಕೊಂಡಾಗ ಯಾವ ತರ ವಾಕ್ ಮಾಡ್ಬೇಕು, ಆ ತರ ಎಲ್ಲ ಆಟಿಟ್ಯೂಡ್ಸ್ ಎಲ್ಲಾನು ನಾವು ಎಕ್ಸ್ಪ್ರೆಷನ್ ಮಾಡ್ಬೇಕಾಗತ್ತೆ ಫೇಸ್ ಅಲ್ಲಿ. ಕೆಲವು ಜನ ಅನ್ಕೊಂತಾರೆ ಈಗ ಆಟಿಟ್ಯೂಡ್ ಎಲ್ಲ ಎಕ್ಸ್ಪ್ರೆಷನ್ ಮಾಡ್ಬೇಕಾದ್ರೆ, ಸೊ ಕೆಲವು ಜನ ಅನ್ಕೊಂತಾರೆ ಅವ್ರಿಗೆ ತುಂಬಾ ಗರ್ವ ಜಾಸ್ತಿ ಇರುತ್ತೆ. ಅದೆಲ್ಲ ಇಟ್ಸ್ ನಾಟ್ ಗರ್ವ ಆಗ್ಲಿ ಆ ತರ ಏನು ಇರೋದಿಲ್ಲ ಇಲ್ಲಿ ಬಂದಾಗ. ಬಿಕಾಸ್ ಬೇಸ್ಡ್ ಆನ್ ದ ಡ್ರೆಸ್ಸಸ್ ಆಟಿಟ್ಯೂಡ್ ಅದನ್ನ ನಾವು ಕಲಿಬೇಕಾಗತ್ತೆ. ಅದು ಬಂದು ರನ್ವೇ ವಾಕ್ ಅಲ್ಲಿ ಬರುತ್ತೆ. ಪ್ಯಾಜೆಂಟ್ ವಾಕ್ ಬಂದಾಗ ಪ್ಯಾಜೆಂಟ್ ವಾಕ್ ಅಲ್ಲಿ ಡಿಫ್ರೆಂಟ್ ವಾಕ್ ಇರುತ್ತೆ. ಸ್ವಿಮ್ ವಾಕ್ ಇರುತ್ತೆ, ವೆಸ್ಟರ್ನ್ ವಾಕ್ ಇರುತ್ತೆ, ಟ್ರೆಡಿಷನಲ್ ವಾಕ್ ಇರುತ್ತೆ, ಸೊ ಅಥವಾ ಫಿಟ್ನೆಸ್ ವಾಕ್ ಇರುತ್ತೆ. ಅದ್ರ ಪ್ರಕಾರ ನಾವು ಒಂದು 5 to 6 ಟೈಪ್ ಆಫ್ ವಾಕಿಂಗ್ ಕಲ್ತಿರ್ಬೇಕು. ಅಲ್ಲಿ ಹೋಗಿ ಡಿಫ್ರೆಂಟ್ ಪೋಸಸ್ ಅನ್ನು ಕೊಡ್ಬೇಕಾಗತ್ತೆ ಪ್ಯಾಜೆಂಟ್ ವಾಕ್ ಅಲ್ಲಿ. ಪ್ಯಾಜೆಂಟ್ ಬಂದ್ಬಿಟ್ಟು ಇಟ್ಸ್ ನಾಟ್ ಲೈಕ್ ಅ ಮಾಡ್ಲಿಂಗ್ ತರ ಅಂತೂ ಅಲ್ಲ, ಜಾಸ್ತಿ ಹೇಳಕ್ಕಾಗಲ್ಲ ಮಾಡ್ಲಿಂಗ್ ಇಟ್ಸ್ ಇದು ಮಾಡ್ಲಿಂಗ್ ತರ ಅಂತೂ ಅಲ್ಲ. ಇದು ಮಾಡ್ಲಿಂಗ್ ಜಾಸ್ತಿನೇ ಕಲಿಬೇಕಾಗತ್ತೆ. ಪ್ಯಾಜೆಂಟ್ ಅಲ್ಲಿ ಒಂದು ಕ್ರೌನ್ ವಿನ್ ಆಗ್ಬೇಕಂತಂದ್ರೆ ವಾಕಿಂಗ್ ಇರುತ್ತೆ, ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಜೊತೆಗೆ ನೀವೆಲ್ಲಾರ ಜೊತೆನೂ ಅಲ್ಲಿ ಯಾವ ತರ ಹೊಂದ್ಕೊಂಡು ಹೋಗ್ತೀರಾ ಆ ತರ ಎಲ್ಲ ಇರತ್ತೆ. ಸೊ ಪಬ್ಲಿಕ್ ಸ್ಪೀಕಿಂಗ್ ನಾವ್ ಯಾವ ತರ ಮಾತಾಡ್ತೀವಿ ಹೋದಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಸೊ ಒಂದಂತೂ ಇರೋದಿಲ್ಲ, ಜಸ್ಟ್ ಇಟ್ಸ್ ನಾಟ್ ಅ ಮಾಡೆಲ್ ವಾಕಿಂಗ್. ಯಾವ ತರ ಡ್ರೆಸ್ ಹಾಕೋತೀವಿ, ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಯಾವ ತರ ಜ್ಯುವೆಲರಿ ಹಾಕೊಂತೀವಿ, ನಮ್ಗೆ ಸೂಟ್ ಆಗೋ ಬಾಡಿಗೆ ಯಾವ ತರ ಡ್ರೆಸ್ ನಾವು ಸೆಲೆಕ್ಟ್ ಮಾಡಿ ಹಾಕೊಂಡಿರ್ತೀವಿ, ಎಲ್ಲದು ಇನ್ಕ್ಲೂಡ್ ಆಗಿರುತ್ತೆ ಪ್ಯಾಜೆಂಟ್ ಅಲ್ಲಿ. ನಿಮ್ಮ ಹುಟ್ಟೂರು ಚಿಕ್ಕಮಗಳೂರಿನ ಶಿವನಿ ಅಂತ ಕೇಳ್ಬಿಟ್ಟೆ. ಅಂದ್ರೆ ಮಲೆನಾಡು ಮತ್ತೆ ಹಳ್ಳಿ ಸೊಗಡಿನಲ್ಲಿ ಇರೋದು. ಫ್ಯಾಷನ್ ಮತ್ತೆ ಸೌಂದರ್ಯ ಸ್ಪರ್ಧೆ ಅನ್ನೋದು ಈಗ ಹೆಚ್ಚಾಗಿ ಸಿಟಿಯವರಿಗೆ ಬೇಗ ಹತ್ರ ಆಗುತ್ತೆ ಅಂತಾರೆ. ಆದ್ರೆ ನಿಮ್ಗೆ ಇದ್ರ ಕಡೆ ಆಸಕ್ತಿ ಬಂದಿದೆ ಹೆಂಗೆ, ಮತ್ತೆ ಅವಕಾಶ ಸಿಕ್ಕಿದೆ ಹೇಗೆ? ಆಕ್ಚುಲಿ ನಾನು ಚಿಕ್ಕವಳ್ಳಿ ಇರ್ಬೇಕಾದ್ರೇನೆ ನನ್ಗೆ ಡ್ರೆಸ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಹುಚ್ಚು. ಜೊತೆಗೆ ನಮ್ಮ ಅಮ್ಮನೂ ಹಂಗೆ ಮಾಡ್ತಾ ಇದ್ರು. ಡ್ರೆಸ್ ಎಲ್ಲ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೋದು, ಫ್ರಾಕ್ಗಳು ಹಾಕೋದು, ಅದಕ್ಕೆ ಮ್ಯಾಚಿಂಗ್ ಹಣೆಗಿಡೋದು, ಒಳ್ಳೊಳ್ಳೆ ಮ್ಯಾಚಿಂಗ್ ಬಳೆ ಹಾಕೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಜೊತೆಗೆ ನನ್ಗೆ ಯಾವ ತರ ಇಂಟ್ರೆಸ್ಟ್ ಅಂತಂದ್ರೆ ಆ ಟೈಮಲ್ಲಿ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮನೇಲಿ VCR ಟಿವಿ ಇತ್ತು. ಸೊ ಅವಾಗ ದೂರದರ್ಶನ ಚಾನೆಲ್ನ ನಾವು ಮಿಸ್ ಮಾಡ್ದಾಗೆ ಹಿಂದಿ ಅಂಡ್ ಇಂಗ್ಲಿಷ್ ನ್ಯೂಸ್ ನ ನೋಡ್ತಾನೆ ಇರ್ತಿದ್ವಿ. ಸೊ ಅವಾಗೆಲ್ಲ ಒಂದ್ಸರಿ ಐಶ್ವರ್ಯ ರೈ, ಸುಷ್ಮಿತಾ ಸೇನ್ ವಿನ್ ಆದಾಗನ ಅದು ನ್ಯೂಸ್ ಅಲ್ಲಿ ಬಂದಿತ್ತು. ಅವಾಗ ನಮ್ಮಮ್ಮ ಹೇಳ್ತಾ ಇದ್ರು ಇವರೆಲ್ಲ ಕ್ವೀನ್ಸ್ ಅಂತ ಹೇಳ್ತಿದ್ರು. ಸೊ ಅವಾಗ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಿತ್ತು. ಆಮೇಲೆ ಜೊತೆಗೆ ನಮ್ಮಮ್ಮನ ಜೊತೆ ತುಂಬಾ ಹಿಂದಿ ಮೂವೀಸ್ ಅಂತೂ ನೋಡ್ತಿದ್ವಿ. ಅದು ಡ್ರೆಸ್ಗಳೆಲ್ಲ ಹಿಂದಿ ಮೂವೀಸ್ಗೂ ಕನ್ನಡ ಮೂವೀಸ್ ಅಲ್ಲಿ ಡ್ರೆಸ್ಗಳು ಟೋಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಿಂದಿ ಇಸ್ ಲೈಕ್ ಹಿಂದಿ ಮೂವೀಸ್ ಅಲ್ಲಿ ಡ್ರೆಸ್ಗಳೆಲ್ಲ ಸ್ವಲ್ಪ ಮಾಡರ್ನ್ ಆಗಿರುತ್ತೆ, ಕನ್ನಡ ಮೂವೀಸ್ ಅಲ್ಲೆಲ್ಲ ಸ್ವಲ್ಪ ಟ್ರೆಡಿಷನಲ್ ಆಗಿರುತ್ತೆ. ಸೊ ಅವಾಗೆಲ್ಲ ಜಾಸ್ತಿ ನಾನು ಹಿಂದಿ ಮೂವೀಸೇ ನೋಡ್ತಾ ಇದ್ದಿದ್ದು. ನಮ್ಮಮ್ಮ ಎಲ್ಲ ಈ ಹೆಸರು ಎಲ್ಲ ಹೇಳ್ತಿದ್ರು, ಈ ಆಕ್ಟ್ರೆಸ್ ಇವ್ರ ಹೆಸರು ಈ ತರ ಅಂತ. ಅದನ್ನೆಲ್ಲ ನೆನ್ಪಿಡ್ಕೋತಾ ಇದ್ದೆ. ಜೊತೆಗೆ ನಮ್ ಚಿಕ್ಕಪ್ಪ ಬೇರೆ ಕ್ಯಾಸೆಟ್ಸ್, ಆಡಿಯೋ ಕ್ಯಾಸೆಟ್ಸ್ ಮತ್ತೆ ವಿಡಿಯೋ ಕ್ಯಾಸೆಟ್ಸ್ ಎಲ್ಲ ಇಟ್ಕೊಂಡಿರ್ತಿದ್ರು. ಅವರು ಯಾವಾಗ್ಲೂ ಸಾಂಗ್ಸ್ಗಳು ಹಾಕೋರು, ಹಿಂದಿ ಸಾಂಗ್ಸ್ಗಳೆಲ್ಲ. ಸೊ ನಂಗೆ ಹಂಗಾಗಿ ಹಿಂದಿ ಕಡೆ ತುಂಬಾ ಆಸಕ್ತಿ ಇತ್ತು, ಹಿಂದಿ ಬಾಲಿವುಡ್ ಕಡೆ. ಸೊ ನನ್ಗೆ ಆಕ್ಟ್ರೆಸ್ ಆಗ್ಬೇಕಂತ ಆಸಕ್ತಿ ಇರ್ಲಿಲ್ಲ. ಬಟ್ ಏನಂದ್ರೆ ನನ್ಗೆ ಕ್ರೌನ್ ತಗೋಬೇಕಂತ ಬಹಳ ಇಷ್ಟ ಇತ್ತು. ಅದು ಮೇಯ್ನ್ ಆಗಿ ನನ್ಗೆ ಚಿಕ್ಕವಳಿಂದಾನು ಇಷ್ಟ ಆಗಿತ್ತು. ಜೊತೆಗೆ ನಾನು ಕಾಲೇಜ್ಗೆ ಅಂತ ಶಿವಮೊಗ್ಗಕ್ಕೆ ಸೇರ್ಕೊಂಡಾಗ ನಾನು ಕಾಲೇಜಲ್ಲೇ ಒಬ್ಳು ಮಿಸ್ ಶಿವಮೊಗ್ಗ ಆಗಿದ್ಲು. ಸೊ ಅವಳು ಒಂದಿನ ಹಿಂಗೆ ಕ್ರೌನ್ ಹಾಕೊಂಡು ಸ್ಯಾಶ್ ಹಾಕೊಂಡು ಕಾಲೇಜಿಗೆ ಬಂದಿದ್ಲು. ಸೊ ಆವಾಗ ನೋಡ್ಬಿಟ್ಟು ನನ್ಗೂ ಮಾಡ್ಬೇಕಂತ ಇನ್ನೂ ತುಂಬಾ ಜಾಸ್ತಿ ಆಯ್ತು.
ಅದಾದ್ಮೇಲೆ 2000 ಅಲ್ಲಿ ಪ್ರಿಯಾಂಕಾ ಚೋಪ್ರಾ ಎಲ್ಲ ಮಿಸ್ ವರ್ಲ್ಡ್ ಎಲ್ಲ ವಿನ್ ಆದಾಗ, ಸೊ ದೆನ್ ನನ್ಗಿನ್ನೂ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇನ್ನೂ ಜಾಸ್ತಿ ಆಯ್ತು. ಅಷ್ಟ್ರೊಳಗೆ ಆಲ್ರೆಡಿ ನನ್ಗೆ ಫೆಬಿನಾ ಮತ್ತೆ ವುಮೆನ್ಸ್ ಎರಾ ಅಂತ ಮ್ಯಾಗಝಿನ್ ಬರ್ತಾ ಇತ್ತು, ಅದನ್ನೆಲ್ಲ ಫಾಲೋ ಮಾಡ್ಬಿಟ್ಟು ಅದ್ರ ಫಾಲೋ ಮಾಡ್ತಾ ಇದ್ದೆ. ಸೊ ಅದರಿಂದ ನನ್ಗೆ ಇನ್ನೂ ಸ್ವಲ್ಪ ಐಡಿಯಾಸ್ ಎಲ್ಲ ಬರ್ತಾ ಇತ್ತು. ಸೊ ಹಂಗಾಗಿ ನಂಗೆ ತುಂಬಾ ಹುಚ್ಚು ಜಾಸ್ತಿ ಆಯ್ತು ಅಷ್ಟೇ. ರ್ಯಾಂಪ್ಗೆ ಎಂಟ್ರಿ ಆಗಿದೆ ಅವಾಗ US ಹೋದ್ಮೇಲೆ ಅಥವಾ ಇಲ್ಲೇ ಕರ್ನಾಟಕದಲ್ಲಿ ಇದ್ದಾಗಲೇ ಶುರು ಆಯ್ತಾ? ಸೊ ಅಲ್ಲಿದ್ದಾಗ ನಾನು ಒಂದ್ ಫ್ಯಾಷನ್ ವಾಕ್ ಮಾಡಿದ್ದೆ, ಆರೆಂಜ್ ಕಂಪ್ಯೂಟರ್ ಫ್ಯಾಷನ್ ವಾಕ್ ಅಂತ. ಅದು ಇಯರ್ ಎಂಡ್ ಇತ್ತು. ಆರೆಂಜ್ ಕಂಪ್ಯೂಟರ್ ಇಯರ್ ಎಂಡ್ ಪ್ರೋಗ್ರಾಮ್ ಅಲ್ಲಿ ಫ್ಯಾಷನ್ ವಾಕ್ ಮಾಡಿದ್ವಿ. ಅದ್ರಲ್ಲೂ ಕ್ರೌನ್ ಅಂಡ್ ಸ್ಯಾಶ್ ಇತ್ತು. ಸೊ ಅವಾಗ ನಾನೇನ್ ವಿನ್ ಆಗ್ಲಿಲ್ಲ, ಬಟ್ ಐ ಜಸ್ಟ್ ವಾಕ್ ಫಾರ್ ದಟ್. ಆಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು US ಅಲ್ಲಿ ಅಷ್ಟೊಂದು ಇನಿಷಿಯಲಿ ನನ್ಗೆ ಏನೂ ಅಷ್ಟು ಗೊತ್ತಿರ್ಲಿಲ್ಲ. ಸೊ ಕೋವಿಡ್ ಆದ್ಮೇಲೆ ತುಂಬಾ ಓಪನ್ ಅಪ್ ಆಯ್ತು ಕ್ರೌನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಕ್ರೌನ್ಸ್ ಎಲ್ಲ. ಆಮೇಲೆ ಯಾವ ತರ ರೀಚ್ ಔಟ್ ಆಗ್ಬೇಕು ಜನಗಳಿಗೆ, ಕೋವಿಡ್ ಆದ್ಮೇಲೆ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಇವಾಗೆಲ್ಲ ತುಂಬಾ ನಡೀತಾ ಇದೆ. ಅಂಡ್ ಈವನ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ನ 2022 ನಲ್ಲಿ ಓಪನ್ ಮಾಡಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ನೆಟ್ವರ್ಕಿಂಗ್ ಎಲ್ಲ ಬಿಲ್ಡ್ ಆಯ್ತು, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅಂತೆಲ್ಲ ಗೊತ್ತಾಗ್ತಾ ಇತ್ತು. ಸೊ ಬೇಗ ರೀಚ್ ಔಟ್ ಆಗ್ಬಿಟ್ಟು, ಸೊ ಆ ರೀತಿಯಿಂದ ನನ್ಗೆ ಆಪರ್ಚುನಿಟಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಆಗ್ಲೇ ಬ್ಯೂಟಿ ಪ್ಯಾಜೆಂಟ್ ಬಗ್ಗೆ ಹೇಳ್ತಿದ್ರೆ, ಅಂದ್ರೆ ಇದು ಬರೀ ಸೌಂದರ್ಯಕ್ಕೆ ಮೀಸಲಾಗಿರೋದಲ್ಲ ಅಂತ. ಅಂದ್ರೆ ಯಾವ ತರ ಸ್ಪರ್ಧೆ ಇದು, ಮತ್ತೆ ಏನೆಲ್ಲ ಗುಣಗಳನ್ನ ನೋಡ್ತಾರೆ ಅಭ್ಯರ್ಥಿಗಳಲ್ಲಿ? ಇದು ಬ್ಯೂಟಿ ಪ್ಯಾಜೆಂಟ್ ಬಂದ್ರೆ ಬ್ಯೂಟಿ ನೋಡೋದು ಒಂದು 30% ಅಂತ ನಾನು ಹೇಳ್ಬೋದಷ್ಟೇ. ಬಟ್ ಇದರಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಯಾವ ತರ ಮಾತಾಡ್ತೀವಿ, ಯಾವ ತರ ವಾಕ್ ಮಾಡ್ತೀವಿ, ಫೋಸ್ ಕೊಡ್ತೀವಿ, ಜೊತೆಗೆ ಪೀಪಲ್ ಜೊತೆ ಯಾವ ತರ ನಾವು ಮಿಂಗಲ್ ಆಗ್ತೀವಿ, ಆಮೇಲೆ ನಮ್ಗೆ ಯಾವ ತರ ನಾವು ಇನ್ಫ್ಲುಯೆನ್ಸ್ ಮಾಡ್ತೀವಿ ಸೊಸೈಟಿಗೆ, ಅಂಡ್ ಮೋರ್ ಎವರ್ ಅಪ್ಲಿಫ್ಟಿಂಗ್ ವುಮೆನ್ಸ್ ಅಲ್ಲ. ಸೊ ಈಗ ಯಾವ ತರ ಅಪ್ಲಿಫ್ಟ್ ಮಾಡ್ತೀವಿ, ನಮ್ಮಿಂದ ನಾವು ಕಾನ್ಫಿಡೆಂಟ್ ಆಗಿ ಯಾವ ತರ ಯಾವ ತರ ಇನ್ಫ್ಲುಯೆನ್ಸ್ ಮಾಡಿ ಅವ್ರನ್ನೆಲ್ಲ ಅಪ್ಲಿಫ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರತ್ತೆ. ಜೊತೆಗೆ ಮೋರ್ ಎವರ್ ಅವ್ರು ಎಲ್ಲಾ ತರನು ನೋಡ್ತಾರೆ, ನಾವ್ ಯಾವ ತರ ಡ್ರೆಸ್ ಹಾಕೊಂಡಿರ್ತೀವಿ, ಆಕ್ಸೆಸರಿ ಹಾಕೊಂಡಿರ್ತೀವಿ, ಎಲ್ಲದು ಯಾವ ತರ ಸೆಲೆಕ್ಟ್ ಮಾಡ್ತೀವಿ ನಮ್ ಬಾಡಿ ಶೇಪ್ಗೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸುಮ್ನೆ ನನ್ಗೆ ಆ ಡ್ರೆಸ್ ಇಷ್ಟ ಆಯ್ತು ನಾನು ಹಾಕೋಬೇಕು ಆ ತರ ಇಲ್ಲ. ಸೊ ಎಲ್ಲದಕ್ಕೂ ಒಂದು ವೇ ಆಫ್ ಡ್ರೆಸ್ ಸೆನ್ಸ್ ಅಂತ ಇರುತ್ತೆ, ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ಜೊತೆಗೆ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ಕ್ವಶನ್ ಅಂಡ್ ಆನ್ಸರ್ ಅಲ್ಲೇನೆ ಮೋಸ್ಟ್ಲಿ 40% ಆಫ್ ದ ಬ್ಯೂಟಿ ಪ್ಯಾಜೆಂಟ್ ಇಸ್ ಡಿಪೆಂಡಿಂಗ್ ಆನ್ ಮೋಸ್ಟ್ಲಿ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ. ಆ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ ನಾವು ಯಾವ ತರ ಆನ್ಸರ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಆನ್ಸರ್ ಮಾಡ್ತೀವಿ ಅಂದ್ರೆ ನನ್ಗೆಲ್ಲ ಗೊತ್ತಿದೆ, ನೀಟಾಗಿ ನಾನು ಆನ್ಸರ್ ಮಾಡೋದಲ್ಲ. ಸೊ ಆ ಒಂದು ವರ್ಡ್ಸ್ ನಾನು ಯಾವ ತರ ಎಮೋಷನಲ್ ವೇ ಆಗಿ ಹೇಳ್ತೀನಿ, ಐ ಪಿಚ್, ಲೋ ಪಿಚ್ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ. ಅಂದ್ರೆ ಯಾವ ತರ ಪ್ರಶ್ನೆಗಳಿರ್ತವೆ, ಅದೇನಾದ್ರೂ ಒಂದೆರಡು ಉದಾಹರಣೆ ಕೊಡ್ಬೋದಾ? ಸೊ ಇವಾಗ ನೀವು ಈ ಕ್ರೌನ್ ಅನ್ನು ವಿನ್ ಮಾಡಿದ್ರೆ ನೀವು ಯಾವ ತರ ಇನ್ಫ್ಲುಯೆನ್ಸ್ ಮಾಡ್ತೀರಾ, ಈ ಕ್ರೌನ್ ಇಂದ ನಿಮ್ಗೆ ಏನ್ ಸಿಗತ್ತೆ, ಆ ತರ ಎಲ್ಲ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯಾರು ಈಗ ಈ ಪ್ಯಾಜೆಂಟಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರು ನಿಮ್ಗೆ, ಆ ತರ ಎಲ್ಲ ಕ್ವಶನ್ಸ್ ಇದ್ದೇ ಇರುತ್ತೆ. ಅದೆಲ್ಲ ಕಾಮನ್ ಕ್ವಶನ್ಸ್ ಅದು ನಾರ್ಮಲ್ ಪ್ಯಾಜೆಂಟಿಗೆ ಬಂದಾಗ. ಬಟ್ ನಂದು ಇವಾಗ ನಾನು ವಿನ್ ಆಗಿರೋದು ಹೀಲೈಟ್ ಮಿಸ್ ಅರ್ತ್ ಅಂತ ಹೇಳಿ. ಈಗ ಮಿಸ್ ಅರ್ತ್ ಬಂದಾಗ ನನ್ಗೆ ಅರ್ತ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಇವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರತ್ತೆ, ದೆನ್ ತುಂಬಾ ಟ್ರೀಸ್ ಎಲ್ಲ ಕಡಿತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಹೀಟ್ ಎಲ್ಲ ಜಾಸ್ತಿ ಆಗ್ತಾ ಇರತ್ತೆ, ಪೊಲ್ಯೂಷನ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನಾವು ಯಾವ ತರ ವಿ ಕ್ಯಾನ್ ಅವಾಯ್ಡ್ ಸಮ್. ಇವಾಗ ನಾನು ಒಬ್ಳು ಆಕ್ಷನ್ಸ್ ತಗೊಂಡ್ರೆ ಐ ಕ್ಯಾನ್ ಮಲ್ಟಿಪ್ಲೈ ದೋಸ್ ಆಕ್ಷನ್ಸ್. ಇವಾಗ ನಾನು ತಗೊಂಡಿರ್ತೀನಿ ಆಕ್ಷನ್ಸ್, ನಮ್ಮ ಮನೆಯಲ್ಲಿ ಈಗ ಲೈಟ್ ಅನ್ನೆಸೆಸರಿ ಆಗಿ ನಾನು ಯೂಸ್ ಮಾಡಕ್ಕೆ ಇಷ್ಟ ಆಗಲ್ಲ, ಐ ವಾಂಟ್ ಟು ಆಫ್ ಇಟ್, ಈಗ ಆಫ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಆಫ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಅಟ್ಲೀಸ್ಟ್ ವಿ ವಿಲ್ ಸೇವ್ ದ ಪವರ್ ಅಲ್ಲ, ಒಂದು ನೇಚರ್ನ ಸೇವ್ ಮಾಡ್ತೀವಿ. ಅದೇ ತರ ನಾವು ಬೇರೆ ಜನಗಳಿಗೆ ಇನ್ಫ್ಲುಯೆನ್ಸ್ ಮಾಡಿದಾಗ ಅವರು ಅವ್ರ ಮನೆಯಲ್ಲಿ ಫಾಲೋ ಮಾಡ್ತಾರೆ. ಸೊ ಅವ್ರನ್ನ ಪ್ರಿಪೇರ್ ಮಾಡಿದ್ರೆ ಅವರು ಇನ್ನೊಂದ್ ಸ್ವಲ್ಪ ಜನಗಳಿಗೆ ಸ್ಪ್ರೆಡ್ ಮಾಡಿದಾಗ ಅವ್ರು ಪ್ರಿಪೇರ್ ಆಗ್ತಾರೆ. ಇದೇ ತರ ವಿ ಆರ್ ಪ್ರಿಪೇರಿಂಗ್ ಲೈಕ್ ಅ ಮಿಲಿಯನ್, ಇಟ್ ವಿಲ್ ಬಿ ಗೋಯಿಂಗ್ ಟು ಬಿ ಮಲ್ಟಿಪ್ಲೈ ಆಕ್ಚುಲಿ. ಮತ್ತೆ ಈವರೆಗೂ ಎಷ್ಟು ಸುಮಾರು ಸೌಂದರ್ಯ ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿರ್ಬೋದು, ಮತ್ತೆ ಯಾವ್ದ್ರಲ್ಲೆಲ್ಲ ಕಿರೀಟ ಮುಡಿಗೇರಿಸ್ಕೊಂಡಿದ್ದೀರಾ?
ನಂದು ಆಲ್ಮೋಸ್ಟ್ 7 ಸೌಂದರ್ಯ ಸ್ಪರ್ಧೆನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 3 ಸ್ಟೇಟ್ಸ್ ಪ್ಯಾಜೆಂಟ್, 3 ಸ್ಟೇಟ್ ಪ್ಯಾಜೆಂಟ್ ಅಲ್ಲಿ ಐ ಥಿಂಕ್ 4 ಸ್ಟೇಟ್ ಪ್ಯಾಜೆಂಟ್ ಅಲ್ಲಿ ಅದರಲ್ಲಿ 3 ಟೈಮ್ಸ್ ವಿನ್ ಆಗ್ಲಿಲ್ಲ. 4th ಟೈಮ್ ವಿನ್ ಆದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಅದು ಮಿಸ್ ಮಿಸ್ ಭಾರತ್ NC 2022 ಟೈಟಲ್ ತಗೊಂಡೆ. ಅದಾದ್ಮೇಲೆ ಮಿಸ್ ಭಾರತ್ USA 2022 ಥರ್ಡ್ ರನ್ನರ್ ಅಪ್ ಆಯ್ತು. ದಟ್ ಈಸ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಅದಾದ್ಮೇಲೆ 2023 ನಲ್ಲಿ ಮಿಸ್ ಸೌತ್ ಏಷ್ಯಾ ವರ್ಲ್ಡ್ 2023 ಅದು ವಿನ್ ಆಯ್ತು. ಅದು ಟೈಟಲ್ ತಗೊಂಡೆ. ಜೊತೆಗೆ 2022 ನಲ್ಲಿ ಮಿಸ್ ಭಾರತ್ USA ಹೋದಾಗ ನನಗೆ ಬ್ಯೂಟಿ ವಿತ್ ಪರ್ಪಸ್ ಅಂತ ಅನದರ್ ಒಂದು ಕ್ರೌನ್ ಅಂಡ್ ಸ್ಯಾಶ್ ಸಿಕ್ಕಿತ್ತು. ಅದಾದ್ಮೇಲೆ ದೆನ್ 2023 ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಾನು ಬೇರೆದಕ್ಕೆ ಯಾವುದಕ್ಕೂ ಸೇರ್ಕೊಳ್ಳಿಲ್ಲ. ಬಟ್ 2024 ಅಲ್ಲಿ ನಾನು ಇದು ಸ್ಟೇಟ್ ಡೈರೆಕ್ಟರ್ ಆಗಿ ಕರ್ನಾಟಕಕ್ಕೆ ಮಿಸ್ ಸೌತ್ ಏಷ್ಯಾ ಯೂನಿವರ್ಸ್ 2025ಗೆ ಸ್ಟೇಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡೆ. ಸೊ ಅದಕ್ಕಿನ್ನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ದೆನ್ ಇವಾಗ ನನಗೆ ಇದು ಪ್ಯಾಜೆಂಟ್ ಈಲೈಟ್ ಮಿಸ್ ಅರ್ತ್ 2025 ಇದು ನಂದು ಇಂಟರ್ನ್ಯಾಷನಲ್ ಕ್ರೌನ್. ಆಕ್ಚುಲಿ ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ಲಿಲ್ಲ ನನ್ ಕ್ರೌನ್ ಸಿಗುತ್ತೆ ಅನ್ಕೊಂಡು. ಜೊತೆಗೆ ಇದು ಬಂದಿದೆ ನಂಗೆ 2 months ಬ್ಯಾಕ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. 2 months ಬ್ಯಾಕ್ ಅಲ್ಲಿ ನನ್ಗೇನು ಪ್ರಿಪೇರ್ ಆಗಕ್ಕೆ ಜಾಸ್ತಿ ಟೈಮು ಇರಲಿಲ್ಲ. ಬಟ್ ನನಗೆ ಆಲ್ರೆಡಿ ನವೆಂಬರ್ ಇಂದಾನೇ ನಾನು ಮಾಡಲಿಂಗ್ ಕ್ಲಾಸಸ್ ಎಲ್ಲ ತಗೋತಾ ಇದ್ದೆ. ಬಟ್ ಇನ್ ಬಿಟ್ವೀನ್ ನನ್ನ ಲೆಗ್ ಸ್ವಲ್ಪ ಟ್ವಿಸ್ಟ್ ಆಯ್ತು ಜಿಮ್ಮಿಗೆ ಹೋದಾಗ. ಅದು ಹೀಲ್ ಆಗಕ್ಕೆ 1 month ಆಯ್ತು. ಅದಾದ್ಮೇಲೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಬಂತು ಇನ್ ಮಿಡಲ್ ಅಲ್ಲಿ, ಅದಕ್ಕೆ ಬೇರೆ ಹೋಗ್ಬೇಕಿತ್ತು. ಹಂಗಾಗ್ಬಿಟ್ಟು ತುಂಬಾನೇ ಟೈಮ್ ಸಿಗ್ಲಿಲ್ಲ ಪ್ರಿಪರೇಷನ್ ಆಗಕ್ಕೆ ಇದಕ್ಕೆ. ಬಟ್ ಇನ್ ಬಿಟ್ವೀನ್ ಆದ್ರೂ ನನ್ ಟ್ರೈ ಮಾಡಿದೆ. ಗ್ರೂಮಿಂಗ್ ಒಬ್ರ ಹತ್ರ ಕ್ಲಾಸಸ್ ತಗೊಂಡೆ. ಗ್ರೂಮಿಂಗ್ ಅವ್ರು ಬೇಸಿಕ್ ಇಂದ ಹೇಳ್ಕೊಟ್ರು. ಗ್ರೂಮಿಂಗು, ಮಾಡೆಲ್ ವಾಕು, ಶೂಸ್ ಯಾವ ತರ ಹಾಕೋಬೇಕು, ದೆನ್ ಡ್ರೆಸ್ಸಸ್ ಹೌ ವಿ ಹ್ಯಾವ್ ಟು ಆ ಡ್ರೆಸ್ಸಿಗೆ ಯಾವ ತರ ಜ್ಯುವೆಲರಿ ನಾವು ಹಾಕೋಬೇಕು, ಯಾವ ತರ ಡ್ರೆಸ್ ಹಾಕೋಬೇಕು, ಅದಕ್ಕೆ ಯಾವ ತರ ಹೇರ್ ಸ್ಟೈಲು, ಆದ್ಮೇಲೆ ಕ್ವಶನ್ ಅಂಡ್ ಆನ್ಸರು ಎಲ್ಲ ಅವ್ರು ಗ್ರೂಮಿಂಗ್ ಮಾಡಿದ್ರು ಚೆನ್ನಾಗಿ. ಅದಾದ್ಮೇಲೆ ದೆನ್ ಸೈಡಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ಸು ನಡೀತಾ ಇತ್ತು. ಅದು ತುಂಬಾ ಚೆನ್ನಾಗಿ ನನಗೆ ಒಳ್ಳೊಳ್ಳೆ ವರ್ಡ್ಸ್ ಅನ್ನು ಆ್ಯಡ್ ಮಾಡ್ತಾ ಇದ್ರು. ಅದು ಎಮೋಷನಲ್ ಆಗಿ ನಾನು ಐ ಪಿಚ್ ಲೋ ಪಿಚ್ ತರ ಎಲ್ಲ ಮಾತಾಡ್ಬೇಕಿತ್ತು ಅವ್ರ ಜೊತೆ. ಸೊ ಅದೆಲ್ಲ ನಡೀತಾ ಇತ್ತು. ಆನ್ ಮಾಡಲಿಂಗ್ ಕ್ಲಾಸಸ್ ಎಲ್ಲ ಇನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ನಿಂಗ್ ಆಗಲಿ, ಫೋಸಸ್ ಆಗಲಿ ಎಲ್ಲ ಅದು ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಸೊ ತುಂಬಾ ಟೈಮ್ ಏನ್ ಇರ್ಲಿಲ್ಲ ಈ ಪ್ಯಾಜೆಂಟಿಗೆ ಹೋದಾಗ. ಫಸ್ಟ್ 2-3 days ಹೋದಾಗ ನನ್ಗಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ ನಾನು ವಿನ್ ಆಗ್ತೀನಿ ಅಂತ. ಬಟ್ 4th day ಬಂದಾಗ ಐ ವಿಲ್ ಗೋ ಟು ವಿನ್ ಅಂತ ಅನ್ಕೊಂಡೆ. 5th day ಪ್ಯಾಜೆಂಟ್ ಇತ್ತು. ಸೊ 5th day ನಾನು ಕಾಂಪಿಟೇಷನ್ ಹೆಂಗಿತ್ತು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಎಲ್ಲಾ ಬೇರೆ ಬೇರೆ ದೇಶಗಳು, ಎಷ್ಟು ದೇಶಗಳ ಸ್ಪರ್ಧೆಗಳು ಬಂದಿದ್ರು? ಆಲ್ಮೋಸ್ಟ್ 24 ಕಂಟ್ರೀಸ್ ಪೀಪಲ್ ಬಂದಿದ್ರು. ಅದರಲ್ಲಿ ಬೇರೆ ಬೇರೆ ಕಡೆ, ಈವನ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಈಸ್ಟೋನಿಯಾ ಆ ಕಡೆ ಎಲ್ಲ ಬಂದಿದ್ರು. ಆಕ್ಚುಲಿ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಷನ್ ಅಲ್ವಾ. ಸೊ ಎಲ್ಲ ನಾವು ಫಸ್ಟ್ 1 or 2 days ಟೈಮ್ ತಗೊಳತ್ತೆ ಅಡ್ಜಸ್ಟ್ ಆಗೋದಕ್ಕೆ, ಎಲ್ಲ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ಅಡ್ಜಸ್ಟ್ ಆಗೋದಕ್ಕೆ. ಏನಂತಂದ್ರೆ ಎಲ್ರು ಒಂಥರ ಅಕ್ಕ ತಂಗಿಯವ್ರ ತರ ಇರ್ತಾರೆ. ಸೊ ಒನ್ಸ್ ವಿ ಮೀಟ್ ದೆಮ್, ಎಲ್ರದ್ದು ಒಂದೊಂದು ಸ್ಟೋರಿ ಇರುತ್ತೆ. ಸೊ ಬಟ್ ವಿ ಡೋಂಟ್ ಟಾಕ್ ಎನಿಥಿಂಗ್, ಮನೆದಾಗ್ಲಿ ಏನಾಗ್ಲಿ ಹೇಳ್ಕೊಳಕ್ ಹೋಗೋದಿಲ್ಲ. ಬಟ್ ಏನಂದ್ರೆ ಬಟ್ ಫ್ರೆಂಡ್ಸ್ ತರ ಇರ್ತೀವಿ ಯೂಶಲಿ. ಎಲ್ಲಾರ್ದು ಪರ್ಪಸ್ ಒಂದೇ ಇರತ್ತೆ. ಸೊ ಹಂಗಾಗ್ಬಿಟ್ಟು 1-2 days ಟೈಮ್ ತಗೊಳತ್ತೆ ಎಲ್ರು ಅಡ್ಜಸ್ಟ್ ಆಗೋದಕ್ಕೆ. ಸೊ ದೆನ್ ಒಂದೊಂದೇ ಸ್ಟಾರ್ಟ್ ಆಗ್ತಾ ಇರತ್ತೆ. ಫಸ್ಟ್ ಡೇ ನಾನು ಈ ಪ್ಯಾಜೆಂಟಿಗೆ ಹೋದಾಗ ಓರಿಯೆಂಟೇಷನ್ ಇತ್ತು. ಓರಿಯೆಂಟೇಷನ್ ಅಲ್ಲಿ ಅವ್ರು ಏನೇನ್ ಮಾಡ್ತಾರೆ, ಪ್ಯಾಜೆಂಟ್ ಹೆಂಗಿರತ್ತೆ ಎಲ್ಲ A to Z ಓರಿಯೆಂಟೇಷನ್ ಅಲ್ಲಿ ಹೇಳಿದ್ರು. ದೆನ್ ಅವತ್ತು ರಾತ್ರಿ ಕ್ರೌನಿಂಗ್ ಇತ್ತು. ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ನನ್ಗೆ ಇಂಡಿಯನ್ ಕ್ರೌನು ಮತ್ತೆ ಸ್ಯಾಶ್ ಅವತ್ತು ಕ್ರೌನಿಂಗ್ ಮಾಡಿದ್ರು. ಸೊ ದೆನ್ ನೆಕ್ಸ್ಟ್ ಡೇ ಕ್ಲೀನಪ್, ಒರ್ಲ್ಯಾಂಡೋ ಕ್ಲೀನಪ್ ಬ್ಯೂಟಿಫುಲ್ ಅಂತ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿ ಕ್ಲೀನಪ್ ಎಲ್ಲ ಸ್ವಲ್ಪ ವಾಲಂಟಿಯರ್ ವರ್ಕು, ಆಮೇಲೆ
ಬಟ್ಟೆ ಎಲ್ಲ ಸಾರ್ಟ್ ಔಟ್ ಮಾಡೋದು ಆ ಥರ ಎಲ್ಲ ವಾಲಂಟಿಯರ್ ವರ್ಕ್ ಎಲ್ಲ ಇತ್ತು. ನೆಕ್ಸ್ಟ್ ಡೇ ಥರ್ಡ್ ಡೇ ಬಂದ್ಬಿಟ್ಟು ಇಂಟರ್ವ್ಯೂ ಡೇ ಇತ್ತು, ಮತ್ತೆ ಪ್ರಾಕ್ಟೀಸ್ ಎಲ್ಲ ಇತ್ತು ನಮಗೆ. ಯಾಕಂದ್ರೆ ನಮಗೆ ಅಲ್ಲಿ ಹೋದ್ಮೇಲೆ ಎಲ್ಲರೂ ಕೂಡ್ಕೊಳ್ಳೋದೆ ಅಲ್ವಾ, ಸೊ ಅಲ್ಲಿ ನಮಗೆ ಓಪನ್ ಶೋಗೆ ಒಂದು ಡ್ಯಾನ್ಸ್ ಕಲಿಬೇಕಿತ್ತು ಎಲ್ಲರೂ ಸೇರ್ಕೊಂಡು. ಜೊತೆಗೆ ವಾಕಿಂಗ್ ಯಾವ ಥರ ಸ್ಟೇಜಲ್ಲಿ ಇರುತ್ತೆ, ಸ್ಟೇಜ್ ಹೆಂಗಿರುತ್ತೆ ಅದ್ರ ಮೇಲೆ ವಾಕ್ ಎಲ್ಲ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ರು. ದೆನ್ ಥರ್ಸ್ಡೇ ಬಂದ್ಬಿಟ್ಟು ಥರ್ಸ್ಡೇ ಬೆಳಗ್ಗೆ ಎಲ್ಲ ಟ್ಯಾಲೆಂಟ್ ಶೋ ಆದಮೇಲೆ ಟ್ರೆಡಿಷನಲ್ ಡ್ರೆಸ್ಸು ಬೇಸ್ಡ್ ಆನ್ ಕಂಟ್ರೀಸ್, ಅದು ಟ್ರೆಡಿಷನಲ್ ಶೋ ಇತ್ತು. ದೆನ್ ಈಕೋವೇರ್ ಡ್ರೆಸ್ಸು ರೌಂಡು ಅದೆಲ್ಲ ಇತ್ತು ಬೆಳಗ್ಗೆ ಎಲ್ಲ. ಸೊ ಅದಾದಮೇಲೆ ಮತ್ತೆ ಪ್ರಾಕ್ಟೀಸು. ದೆನ್ ಅದಾದಮೇಲೆ ಏನಿರಲಿಲ್ಲ. ಸೊ ದೆನ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪ್ಯಾಜೆಂಟ್ ಡೇ ಬೆಳಗ್ಗೆಯಿಂದನೇ ಪ್ರಿಪ್ರೇಷನ್ನು, ಮೇಕಪ್ ಅಂಡ್ ಹೇರ್ ಸ್ಟೈಲು, ಆಮೇಲೆ ವಾಕಿಂಗು ಇನ್ ಬಿಟ್ವೀನು, ಆ ಥರ ಎಲ್ಲ ಇತ್ತು. ಸೊ ದೆನ್ ಕಾಂಪಿಟೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟೇಜ್ಗೆ ಹೋದಾಗ ಅಲ್ಲೂ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ, ರಿಹರ್ಸಲ್ಲು. ನಾವು ಯಾವ ಥರ ಎಲ್ಲಿ ನಿಂತ್ಕೋಬೇಕು, ಯಾವ ಸ್ಪಾಟಲ್ಲಿ, ಒಂದೆರಡು 2-3 ಟೈಮ್ಸು ರಿಹರ್ಸಲ್ ಇರುತ್ತೆ. ಸೊ ಅದೆಲ್ಲ ಇದೇ ಇರುತ್ತೆ. ಸೊ ಕಾಂಪಿಟೇಷನ್ನು ಥರ್ಡ್ ಡೇ ಬಂದ್ಬಿಟ್ಟು ಕಾಂಪಿಟೇಷನಲ್ಲಿ ಓಪನಿಂಗ್ ಶೋ ಇತ್ತು. ಓಪನಿಂಗ್ ಶೋ ಆದಮೇಲೆ ದೆನ್ ಸ್ವಿಮ್ ವೇರ್ ಆದಮೇಲೆ ದೆನ್ ವೆಸ್ಟರ್ನ್ ವೇರ್ ವಾಕ್ ಆದಮೇಲೆ ದೆನ್ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡು. ಇದಿಷ್ಟು 4 ರೌಂಡ್ಸ್ ಅವತ್ತಿತ್ತು. ಸೊ ಅದಾದಮೇಲೆ ಕ್ರೌನಿಂಗು, ಸ್ಯಾಶು ಎಲ್ಲ. ಈಗ ಅದೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಇವಾಗ ಹೈಟ್ ಆಗಲಿ ವೆಯ್ಟ್ ಆಗಲಿ ಏನೂ ಇಲ್ಲ. ಸೊ ಈವನ್ ಏಜ್ನು ತೆಗ್ದಾಕ್ಬಿಟ್ಟಿದ್ದಾರೆ. ದೇರ್ ಇಸ್ ನೋ ಏಜ್ ಬಾರ್. ಸೊ ಇವಾಗ ಏನಂತಂದ್ರೆ ದೇ ಆರ್ ಲುಕಿಂಗ್ ಮೋರ್ ಅಬೌಟ್ ಲೈಕ್ ಕಾನ್ಫಿಡೆಂಟ್, ಮೋಸ್ಟ್ಲಿ ಕಾನ್ಫಿಡೆಂಟ್, ಹೌ ದೇ ಆರ್ ಇನ್ಫ್ಲುಯೆನ್ಸಿಂಗ್ ಟು ದ ಪೀಪಲ್, ಹೌ ದೇ ಆರ್ ಅಪ್ಲಿಫ್ಟಿಂಗ್ ಟು ದ ಪೀಪಲ್, ಆದಷ್ಟು ತುಂಬ ನೋಡ್ತಾರೆ ಇವಾಗ. ಸೊ ಇವಾಗ ಬಟ್ ಐ ನೋ ಆಸ್ ಎ ಕ್ವೀನ್ ವಿ ನೀಡ್ ಟು ಹ್ಯಾವ್ ಲೈಕ್ ಅದೆಲ್ಲ ನಮಗೆ ಬರ್ಬೇಕು ಆ್ಯಕ್ಚುಲಿ. ನಮ್ಮ ಬಾಡಿ ಮೇಂಟೈನ್ ಮಾಡ್ಕೊಳ್ಳೋದು, ನಾನು ಹೋಗ್ತಾ ಇದ್ದೀನಿ ಪ್ಯಾಜೆಂಟ್ಗೆ, ಐ ಹ್ಯಾವ್ ಟು ಲುಕ್ ಗುಡ್, ಆ ಥರ ಎಲ್ಲ ನಮಗೂ ಬರಬೇಕು. ಬಟ್ ಅಲ್ಲಿ ಅಷ್ಟೊಂದೇನು ನೋಡಲ್ಲ ಇವಾಗ ಅದೆಲ್ಲ ನೋಡಿಕೊಂಡ್ರೆ. ಸೊ ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್. ಈಗ 1 ದಿನ 2 ದಿನ ಅಥವಾ ಈ ಕಾಂಪಿಟೇಷನ್ ಇದೆ ಅಂತ 1-2 ವಾರದಲ್ಲಿ ಪ್ರಿಪೇರ್ ಆಗೋದು ಅದು ಸಾಧ್ಯ ಆಗೋದಿಲ್ಲ. ಅಂದ್ರೆ ಇದೊಂದು ಕಂಟಿನ್ಯೂಸ್ ಜರ್ನಿ ಆಗ್ಬೇಕಾಗುತ್ತೆ. ಅದಕ್ಕೆ ತಯಾರಿ ಹೇಗಿರುತ್ತೆ, ಮತ್ತೆ ಇದು ರೋಟೀನ್ ಜೊತೆ ಹೆಂಗೆ ಸೇರ್ಕೊಂಡಿರುತ್ತೆ? ಸೊ ನನಗೆ ಫಿಟ್ನೆಸ್ ಅಂಡ್ ಡಯಟ್ ಬಂದ್ರೆ ನಾನು ಮೊದಲಿಂದನೂ ಐ ಆಮ್ ನಾಟ್ ಹೆವಿ ಈಟರ್ ಫಸ್ಟ್ ಆಫ್ ಆಲ್. ಆಮೇಲೆ ನಾನು ಜಂಕ್ ಈಟರ್ ಅಂತೂ ಅಲ್ಲ, ಖಂಡಿತ. ಆಮೇಲೆ ಜೊತೆಗೆ ಮೊದಲೆಲ್ಲ ಸ್ವಲ್ಪ ಸ್ವೀಟ್ಸು ಮತ್ತೆ ಕಾರ್ಬ್ಸ್ ಎಲ್ಲ ತುಂಬ ತಿಂತಾ ಇದ್ದೆ. ಸೊ ಆಮೇಲೆ ನಾನು ಸ್ಟಡೀಸ್ ಎಲ್ಲ ಮಾಡಿದಾಗ ನಂಗೆ ಗೊತ್ತಾಯ್ತು, ಬಿಕಾಸ್ ಅದೆಲ್ಲ ಫ್ಯಾಟಿ ಫುಡ್, ಸ್ವೀಟ್ಸ್ ಜಾಸ್ತಿ ತಿಂದರೆ ಅದು ಫ್ಯಾಟಾಗಿ ಟರ್ನ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಜೊತೆಗೆ ಈವನ್ ಕಾರ್ಬ್ಸ್ ತಿಂದರೆ ಅದು ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ಬಾಡಿನ ಫ್ಲಫಿ ಮಾಡುತ್ತೆ, ಇನ್ಫ್ಲಮೇಷನ್ ಮಾಡುತ್ತೆ ಅಂತ ಗೊತ್ತಾಯಿತು. ಸೊ ಅವಾಗಿಂದ ಎಲ್ಲ ರೆಡ್ಯೂಸ್ ಮಾಡ್ಕೊತ ಬಂದೆ ಆ್ಯಕ್ಚುಲಿ. ಸ್ಪೆಷಲಿ ನಾನು ಅವಾಯ್ಡ್ ಮಾಡೋದು ಶುಗರು, ಆಯಿಲ್ ಐಟಮ್ಸು. ಆಯಿಲ್ ಐಟಮ್ಸ್ ತಿಂತೀನಿ ಬಟ್ ನಾಟ್ ಟು ಮಚ್. ಬಟ್ ಜೊತೆಗೆ ರೈಸ್ ಐಟಮ್ಸ್ಗಳನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ. 1 ಬೌಲ್ ಆಫ್ ರೈಸ್ ಅಲ್ಲ ಅಂದರೆ 1 ಚಪಾತಿ ಆ ಥರನೇ ನಾನು ತಿನ್ಕೊಳ್ಳೋದು. ಸೊ ಏನೂ ಅವಾಯ್ಡ್ ಮಾಡಲ್ಲ. ಸೊ ನಾನು ಇದನ್ನು ತಿನ್ನಬಾರ್ದು ಅಂತ ಯಾವತ್ತೂ ನಾನು ಅವಾಯ್ಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆಮೇಲೆ ಜೊತೆಗೆ ನನ್ನ ರೋಟೀನ್ ಹೆಂಗಿರುತ್ತೆ ಅಂತಂದರೆ, ಬೆಳಗ್ಗೆ ನಾನು ಎದ್ರೆ ನಾನು ಹೇಳೋದಲ್ಲ ರೇಖಿ ಮಾಡಿಕೊಂಡು ದೆನ್ ನನ್ನ ಮಗಂಗೆ ಸ್ಕೂಲಿಗೆ ಕಳ್ಸಿದ್ಮೇಲೆ ವರ್ಕೌಟ್ ಬಂದಮೇಲೆ ದೆನ್ ನಾನು ಡಿಟಾಕ್ಸ್ ಅಂತ ಒಂದು ಡ್ರಿಂಕ್ ಮಾಡ್ಕೊತೀನಿ. ಆ ಡ್ರಿಂಕಲ್ಲಿ ಏನಿರುತ್ತೆ ಅಂತಂದರೆ, ಒಂದು ಲೆಮನ್ನು, ಫುಲ್ ಫ್ರೆಶ್ ಲೆಮನ್ ಇರುತ್ತೆ, ಲೆಮನ್ನು ಜೊತೆಗೆ ಆಮ್ಲ ಪೌಡರು, ಟರ್ಮರಿಕ್ ಪೌಡರ್ ಇರುತ್ತೆ, ಮೇಥಿ ಪೌಡರ್ ಇರುತ್ತೆ, ಆಮೇಲೆ ದೆನ್ ಗ್ರೀನ್ ಟೀ, ಕೊಲಾಜನ್ ಪೌಡರು, ಫ್ಲಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡ್ರಿಂಕ್ ಮಾಡಿಕೊಂಡು ನಾನು ಕುಡಿತೀನಿ. ಅದನ್ನು ಕುಡಿದ್ರೆ 1-2-3 ಅವರ್ಸು ನಾನು ಊಟ ಏನು ತೊಗೊಳಲ್ಲ ಅಂಟಿಲ್ 12 o'clock ತನಕ ಹಂಗೆ ಇರ್ತೀನಿ. ಸೊ ಅದೇನು ಮಾಡುತ್ತೆ ಅಂತಂದರೆ, ಲೆಮನ್ ಈಸ್ ಗುಡ್ ಫಾರ್ ಇದಕ್ಕೆ, ಆ್ಯಂಟಿ ಆಕ್ಸಿಡೆಂಟ್ಗೆ ಒಳ್ಳೆಯದು, ಆಮೇಲೆ ಸ್ಕಿನ್ಗೆ ಒಳ್ಳೆಯದು, ಅದು ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಜೊತೆಗೆ ಫ್ಲಾಕ್ಸ್ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ಆಲ್ಸೋ ಇಟ್ಸ್ ಹ್ಯಾವಿಂಗ್ omega-3, ದಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಫ್ಯಾಟ್ ಬರ್ನ್ ಮಾಡೋದಕ್ಕಾಗಲಿ, ಕೊಲೆಸ್ಟ್ರಾಲ್ ಬರ್ನ್ ಮಾಡೋದಕ್ಕಾಗಲಿ ದಟ್ ಈಸ್ ಗುಡ್.
ಜೊತೆಗೆ ಈಗ ಟರ್ಮೆರಿಕ್ ಆಲ್ಸೋ ಆಂಟಿ ಆಕ್ಸಿಡೆಂಟ್. ಆಮೇಲೆ ಮೇಥಿ ಆಲ್ಸೋ ಇಟ್ ಕಂಟ್ರೋಲ್ಸ್ ಲಾಡ್ ಆಫ್ ಬ್ಲಡ್ ಅಂಡ್ ಶುಗರ್ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗ ನನಗೆ ಅಂಡ್ ಈವನ್ ಕೊಲಾಜನ್ ಪೌಡರ್ ಅದು ಸಹ ನಾನು ಹಾಕೊಂಡು ಕುಡಿತೀನಿ. ಅದು ಸಹ ನನಗೆ ಕೊಲಾಜನ್ ಇಟ್ಸ್ ಗುಡ್ ಫಾರ್ ಸ್ಕಿನ್. ಆಫ್ಟರ್ 30 ಇಯರ್ಸ್ ಆದಮೇಲೆ ನಾವು ಕೊಲಾಜನ್ ಎಕ್ಸ್ಟ್ರಾ ಔಟ್ಸೈಡ್ ಕೊಲಾಜನ್ ಅನ್ನು ತಗೊಳ್ಳೇಬೇಕಾಗತ್ತೆ. ಸೊ ಐ ಯೂಶಲಿ ಟೇಕ್ ಇಟ್ ಇನ್ ಅ ಪೌಡರ್ ಅಂಡ್ ಗ್ರೀನ್ ಟೀ ಆಲ್ಸೋ ಹ್ಯಾವಿಂಗ್ ಕೊಲಾಜನ್. ಇಲ್ಲಾಂದ್ರೆ ಅವೋಕೆಡೋ ಅಂತ ಒಂದು ಇದು ಸಿಗುತ್ತೆ, ಬಟರ್ ಫ್ರೂಟ್ ಅಂತ ಕರೀತಾರೆ, ಅದರಲ್ಲೂ ಕೊಲಾಜನ್ ಇರುತ್ತೆ. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಕುಡಿದಾಗ ಸೊ ಮೋಸ್ಟ್ಲಿ ನನ್ನ ಬಾಡಿಗೆ ಏನ್ ಬೇಕು ಒನ್ ಮೀಲಲ್ಲಿ ಎಲ್ಲ ಸಿಕ್ಕೋಗ್ಬಿಡುತ್ತೆ. ಸೊ ಆಮೇಲೆ ನಾನು ಏನ್ ಬೇಕಾದ್ರೂ ತಿನ್ಕೋಬಹುದು ಹೋಲ್ ಡೇ. ಸೊ ನಾರ್ಮಲ್ ಆಗಿ ಲಂಚ್ ಬಂದ್ಬಿಟ್ಟು ನಾನು ರೈಸ್, ಸಾಂಬಾರು, ಪಲ್ಯ ಇಲ್ಲಾಂದ್ರೆ ಚಪಾತಿ, ಅದೇ ತರ ನಾನು ಇಂಡಿಯನ್ ಫುಡ್ ತಿನ್ನೋದು ಅದಿರುತ್ತೆ. ಯೂಶಲಿ ನೈಟ್ ಅಲ್ಲಿ ಚಪಾತಿ, ಪಲ್ಯ ಇಲ್ಲಾಂದ್ರೆ ಚಿಕನ್ನು, ಎಗ್ಗು ಈ ತರ ಇದ್ದೇ ಇರುತ್ತೆ ಜೊತೆಗೆ. ಅದು ಕ್ವಾಂಟಿಟಿ ಬಂದ್ಬಿಟ್ಟು ನಾನು ಜಾಸ್ತಿ ತಿನ್ನಲ್ಲ. ಸೊ ಮಿನಿಮಲ್ ಕ್ವಾಂಟಿಟಿ. ನಂದು ಒಂದು ಬೌಲ್ ಆಫ್ ರೈಸ್ ಇರುತ್ತೆ, ಜಾಸ್ತಿ ಪಲ್ಯ ಇರುತ್ತೆ, ಇಲ್ಲಾಂದ್ರೆ ಒಂದು ಚಪಾತಿ, ಜಾಸ್ತಿ ಪಲ್ಯ, ಇಲ್ಲ ಆ ಥರ ಇರುತ್ತೆ. ಸೊ ಜೊತೆಗೆ ನನಗೆ ಬಟರ್ ಮಿಲ್ಕ್ ಕುಡಿದ್ಬಿಟ್ಟು ಮಜ್ಜಿಗೆ ಕುಡಿದ್ಬಿಟ್ಟು ಅಭ್ಯಾಸ. ಸೊ ರಾತ್ರಿ ಒನ್ ಟೈಮ್ ಮಜ್ಜಿಗೆನೂ ತಗೋತೀನಿ. ಸೊ ದಟ್ ಇಸ್ ಮೈ ನಾರ್ಮಲ್ ಫುಡ್. ಇದೇ ಸೌಂದರ್ಯದ ಸೀಕ್ರೆಟ್. ಆಕ್ಚುಲಿ ಇದೆ ಅಂತ ಹೇಳಲ್ಲ, ಇದು ಫಿಸಿಕಲ್ ಆಗಿ ನಾವು ಮಾಡೋದು ಆಕ್ಚುಲಿ. ಬಟ್ ನಾವು ಹೇಳ್ಬೇಕಂತಂದ್ರೆ ನಮ್ದು ಸೌಂದರ್ಯ ಬೇರೆಯವ್ರಿಗೆ ಅಟ್ರಾಕ್ಟ್ ಆಗ್ಬೇಕು ಅಂತಂತಂದ್ರೆ ಇನ್ನರ್ ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನ್ ಮಾಡ್ತೀವಿ, ಇವಾಗ ನಾವ್ ಹೆಂಗ್ ಕ್ಲೀನ್ ಆಗಿ ಊಟ ಮಾಡ್ತೀವಿ, ಯಾವ ತರ ಇರ್ತೀವಿ ಕ್ಲೀನ್ ಆಗಿ, ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಒಳಗಡೆನೂ ಅಷ್ಟೇ. ನಾವ್ ಏನನ್ನ ಗ್ರ್ಯಾಬ್ ಮಾಡ್ತೀವಿ, ಯಾವ ತರ ಥಿಂಕ್ ಮಾಡ್ತೀವಿ, ಯಾವ ತರ ಯೋಚನೆ ಮಾಡ್ತೀವಿ, ಏನನ್ನ ಮಾಡ್ಬೇಕು, ಅದು ಸಹ ಒಳ್ಳೇದಾಗಿರ್ಬೇಕು. ಅವಾಗಷ್ಟೇ ಅದು ರಿಫ್ಲೆಕ್ಟ್ ಆಗ್ತಾ ಬರುತ್ತೆ ಔಟ್ಸೈಡ್ ವರ್ಲ್ಡ್ಗೆ. ಮಾಡೆಲ್ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೆ ಏನಾದ್ರು ಎಂಟ್ರಿ ಕೊಟ್ಟಿದ್ದೀರಾ? ವೆಬ್ ಸೀರೀಸ್ ಅಥವಾ ಶಾರ್ಟ್ ಫಿಲಂ ಅಂತದೇನಾದ್ರೂ ಆಸಕ್ತಿ, ಅವಕಾಶಗಳು ಬೆಳೀತಿದ್ಯಾ? ಹೇಗೆ? ಸೊ ಮಾಡೆಲ್ ಜೊತೆಗೆ ಅದನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ಮೂವೀಸ್ ಆಯ್ತು ಇಲ್ಲಿ, ಇಂಗ್ಲಿಷ್ ಮೂವೀಸು. ಒಂದು ರಿಲೀಸ್ ಆಗಿದೆ, ಇನ್ನೊಂದು ರಿಲೀಸ್ ಆಗತ್ತೆ ಇನ್ನೊಂದು 2 months ಅಲ್ಲಿ. ಅದು ಎಡಿಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ನನಗೆ ಒಂದು ಕಮರ್ಷಿಯಲ್ ಆಡ್ಸ್ ಸಹ ಬಂದಿತ್ತು. ಒಂದು ಅಡ್ವಾನ್ಸ್ಡ್ ಆಟೋ ಅಂತ ಒಂದು ಆಟೋ ಕಂಪ್ನಿಗೆ ಕಮರ್ಷಿಯಲ್ ಆಡ್ ಆಗಿ ಸೇರ್ಕೊಂಡು ಅದಕ್ಕೂ ಆ್ಯಡ್ ಮಾಡಿದೆ. ಸೊ ಹಂಗೆ ಬರ್ತಾ ಇರತ್ತೆ. ಸೊ ನನ್ ಟೈಮ್ ನೋಡ್ಕೊಂಡ್ಬಿಟ್ಟು ನನ್ನ ಮಕ್ಳು ಶೆಡ್ಯೂಲ್ಸ್ ಎಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ರಿಗ್ರೆಸಿವ್ ಆಗೇನು ಅದ್ರ ಕಡೆ ತಲೆ ಹಾಕಿಲ್ಲ. ಜೊತೆಗೆ ಕರೆಂಟ್ ಆಗಿ ನನ್ಗೆ ಏನಂತಂದ್ರೆ, ನಾನು ಇವಾಗ ಕರೆಂಟ್ಲಿ ನನ್ಗೆ ರೆಸ್ಯೂಮೆ ಬಿಲ್ಡ್ ಮಾಡಬೇಕು, ಪ್ರೊಫೈಲ್ ಬಿಲ್ಡ್ ಮಾಡೋ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ವರ್ಕ್ ಇರೋದ್ರಿಂದ ಸೊ ಅದೆರಡು ಜಾಸ್ತಿ ಪ್ರಯಾರಿಟಿ. ನನ್ನ ಮಕ್ಕಳದು ಸ್ಕೂಲ್ಸು ಎಲ್ಲ ಪ್ರಯಾರಿಟಿ ಮೇಲೆ ಬೇಸಿಸ್ ಮೇಲೆ ನಾನು ಅದಕ್ಕೆ ಟೈಮ್ ಮಾಡ್ಕೋತೀನಿ ಅಷ್ಟೇ. ಸೊ ಟೈಮ್ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಆಗ್ಲೇ ಹೇಳ್ತಿದ್ರೆ ಅಂದ್ರೆ ಮಿಸ್ ಸೌತ್ ಏಷ್ಯಾ ಯೂನಿವರ್ಸ್ ಕರ್ನಾಟಕದ ಸ್ಟೇಟ್ ಡೈರೆಕ್ಟರ್ ಆಗಿದ್ದೀರಾ ಅಂತ. ಅಂದ್ರೆ ಅದರಲ್ಲಿ ಏನೆಲ್ಲ ಜವಾಬ್ದಾರಿ ಇರುತ್ತೆ? ಅಂದ್ರೆ ಕರ್ನಾಟಕದಿಂದ ಇಂಥ ಸ್ಪರ್ಧೆಗಳಿಗೆ ಏನಾದ್ರು ರೆಸ್ಪಾನ್ಸ್ ಸಿಗ್ತಿದ್ಯಾ? ಮತ್ತೆ ತರಬೇತಿ ಏನಾದ್ರು ಕೊಡೋದು ಅಥವಾ ಕಲ್ಸೋದು ಆ ತರದ್ ಏನಾದ್ರು ನಡೀತಿದ್ಯಾ? ಆಕ್ಚುಲಿ ನಾನು ಸ್ಟೇಟ್ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಜನ ರೀಚ್ ಔಟ್ ಆದೆ. ಈವನ್ ಕೆಲವರೆಲ್ಲ ವೆಬ್ ಸೀರೀಸ್ ಅಲ್ಲಿ ಮಾಡ್ತಿರೋರು, ಮೂವಿ ಲ್ಯಾಂಡ್ ಅಲ್ಲಿ ಇರೋರು, ಮಾಡ್ಲಿಂಗ್ ಅಲ್ಲಿ ಇರೋರಿಗೆಲ್ಲ ರೀಚ್ ಔಟ್ ಆದೆ. ಬಟ್ ಅಲ್ಲಿ ಇರೋರಿಗೆ ತುಂಬಾ ಇಂಟ್ರೆಸ್ಟ್ ಇಲ್ಲ ಪ್ಯಾಜೆಂಟ್ ಅಂದ್ರೆ, ಫಸ್ಟ್ ಆಫ್ ಆಲ್. ಆಮೇಲೆ ಮುಂದೆ ಬರ್ದಿಲ್ಲ ಅವರು ಸೇರ್ಕೊಳಕ್ಕೆ. ಏನಂತ ರಿಜಿಸ್ಟ್ರೇಷನ್ ಫೀ ತುಂಬಾ ಇದೆ, ಅದಿದೆ, ನಾವು ಸೇರ್ಕೊಳಲ್ಲ, ನಮ್ಗಿಷ್ಟ ಇಲ್ಲ. ಮನೆಯಲ್ಲೂ ಸ್ವಲ್ಪ ಕನ್ಸರ್ವೇಟಿವ್ ಆಗಿರೋದ್ರಿಂದ ಅವರು ಸಹ ಇದು ಸಪೋರ್ಟ್ ಮಾಡೋದಿಲ್ಲ. ಇದು ತುಂಬಾ ನಡೀತಾ ಇದೆ. ಇದು ಕರ್ನಾಟಕದಲ್ಲೇ ಅಂತ ಅಲ್ಲ. ಸೊ ಇಲ್ಲೂ ನಾನು ನೋಡಿದಂಗೆ ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಕನ್ನಡದವ್ರು ತುಂಬಾ ಕಡಿಮೆ. ನಾನು ಒಂದು 2-3 ಜನನ್ ಮೀಟ್ ಆಗಿದ್ದೀನಿ ಅಷ್ಟೇ. ತುಂಬಾ ಕಡಿಮೆ ಕನ್ನಡದವ್ರು ಇರೋದು. ಆಕ್ಚುಲಿ ಕರ್ನಾಟಕದವ್ರು ಇರೋದು ಎಲ್ಲ ಕಡೆ ಡಾಮಿನೇಟ್ ಮಾಡ್ತಿರೋದೇ ನಾರ್ತ್ ಇಂಡಿಯನ್ಸು, ಇಂಥವ್ರೆ ಜಾಸ್ತಿ ಇದಾರೆ ಆಕ್ಚುಲಿ. ಸೊ ಹಂಗಾಗ್ಬಿಟ್ಟು ಈವನ್ ಇಂಡಿಯಾದಲ್ಲೇ ತಗೊಳ್ಳಿ, ಯಾವ ಪ್ಯಾಜೆಂಟ್ಗೆ ಹೋಗ್ಲಿ ಸ್ವಲ್ಪ ಜನ ಅಷ್ಟೇ ನೀವು ಕನ್ನಡದಿಂದ ಹೋಗಿ ಸೇರ್ಕೊಂಡು ಮಾಡ್ಲಿಂಗ್ ಫೀಲ್ಡಲ್ಲಿ ಹೋಗಿರೋರ್ನ ಸೇರ್ಕೊಂಡು ಮಾಡಿರೋರು ತುಂಬಾ ಕಡಿಮೆ ಇದ್ದಾರೆ ಆಕ್ಚುಲಿ. ಅದು ನ್ಯಾಷನಲ್ ಲೆವೆಲ್ಗೆ ಹೋಗಿರೋರಂತೂ ಒಂದು ಫ್ಯೂ ಪೀಪಲ್ ಅಷ್ಟೇ. ಸೊ ಏನಂದ್ರೆ ಫಸ್ಟ್ ಆಫ್ ಆಲ್ ಮನೆಯಲ್ಲೂ ಸಪೋರ್ಟ್ ಇರೋದಿಲ್ಲ. ಆಮೇಲೆ ದ ಥಿಂಕಿಂಗ್ ಟೋಟ್ಲಿ ಡಿಫ್ರೆಂಟ್, ಕನ್ಸರ್ವೇಟಿವ್ ಆಗೇ ಇರ್ತಾರೆ. ಅದು ಫ್ಯಾಮಿಲಿಯಿಂದಾನೇ ಬೆಳೆದಿರ್ತಾರೆ, ಸಪೋರ್ಟಿವ್ ಮಾಡೋದಿಲ್ಲ. ಆಮೇಲೆ ಸ್ವಲ್ಪ ದುಡ್ಡನ್ನು ನೋಡ್ತಾರೆ, ಬಿಕಾಸ್ ರಿಜಿಸ್ಟ್ರೇಷನ್ ಎಲ್ಲ ಪೇ ಮಾಡಬೇಕು, ಅದು ಮಾಡ್ಬೇಕಿದ್ರೆ ಅವ್ರಿಗೆ ಏನಂತಂದ್ರೆ ಎಲ್ಲ ಫ್ರೀಯಾಗಿ ಬಂದ್ಬಿಡ್ಬೇಕು. ಸೊ ಫ್ರೀಯಾಗಿ ಯಾವುದು ಸಿಗೋದಿಲ್ಲ.
ಎಲ್ಲದಕ್ಕೂ ಪೇ ಮಾಡ್ಬೇಕಾಗತ್ತೆ. ಒನ್ಸ್ ನೀವು ಆ ಲೆವೆಲಿಗೆ ಹೋದಾಗ ಆಟೋಮೆಟಿಕ್ ಆಗಿ ಅದು ಬಂದೇ ಬರುತ್ತೆ, ವಾಪಸ್ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಅಂದ್ರೆ ಫೀಸ್ ಅಂದ್ರೆ ಎಷ್ಟಿರುತ್ತೆ ಅಂದ್ರೆ ಅದು ಅಷ್ಟು ಸೊ ಜಾಸ್ತಿ? ಡಿಪೆಂಡ್ಸ್ ಆನ್ ದ ಪ್ಯಾಜೆಂಟು ಮತ್ತೆ ಎಲ್ಲಿ ಮಾಡ್ತಾರೆ, ಏನ್ ಫೆಸಿಲಿಟಿ ಕೊಡ್ತಾರೆ, ಅದ್ರ ಮೇಲೆಲ್ಲ ಫೀಸಸ್ ಇರುತ್ತೆ. ಸೊ ಅದ್ರ ಮೇಲೆ ಇರುತ್ತೆ ಫೀಸಸ್ ಎಲ್ಲ. ಇಲ್ಲೆಲ್ಲ ಕನ್ನಡ ಸಂಘ ಅಂತ ಇದೆ. ಕನ್ನಡ ಸಂಘದಲ್ಲಿ ಯೂಶಲಿ ಕನ್ನಡ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ವರ್ಷಕ್ಕೊಂದ್ 3-4 ಇಟ್ಕೊಂಡಿರ್ತಾರೆ. ಒಂದು ಪಿಕ್ನಿಕ್ ಅಂತಾನು ಹೊರಗಡೆ ಇರುತ್ತೆ ಪಾರ್ಕ್ ಅಲ್ಲಿ. ಅಲ್ಲಿ ಎಲ್ಲ ಕನ್ನಡದ್ದೇ ಖೋ-ಖೋ, ಕಬಡ್ಡಿ ಈ ತರ ಎಲ್ಲ ಆಟನೂ ಆಟ ಆಡಿಸ್ತಾರೆ. ಜೊತೆಗೆ ಕನ್ನಡ ಕ್ಲಾಸಸ್ ಇರುತ್ತೆ ವೀಕೆಂಡ್ ಅಲ್ಲಿ. ಅಲ್ಲಿ ಕನ್ನಡ ಎಲ್ಲ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಸೊ ಆಸಕ್ತಿ ಇದ್ದವರು ಅಲ್ಲಿ ಹೋಗಿ ಸೇರ್ಕೋಬಹುದು. ಜೊತೆಗೆ ಕನ್ನಡದವ್ರು ಸಿಕ್ಕಿದಾಗ ನಾವು ಕನ್ನಡನೇ ಮಾತಾಡೋದು ಜಾಸ್ತಿ, ಕನ್ನಡದಲ್ಲೇ ಮಾತಾಡ್ತೀವಿ. ಸೊ ನಾವು ನನ್ನ ಮಕ್ಳಿಗೂ ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಮಕ್ಕಳಿಗೆ ಒಂದೊಂದ್ಸರಿ ಅವರು ಕನ್ನಡದಲ್ಲೇ ಆನ್ಸರ್ ಮಾಡ್ತಾರೆ, ಒಂದೊಂದ್ಸರಿ ಏನೋ ಭಾಳ ಇಂಗ್ಲೀಷು ಜಾಸ್ತಿ ಇರೋದ್ರಿಂದ ಅವ್ರು ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತಾರೆ, ಬಟ್ ಕನ್ನಡ ಎಲ್ಲ ಅರ್ಥ ಮಾಡ್ಕೊತಾರೆ. ಈಗ ಬೇರೆಯವ್ರು ಯಾರಾದ್ರೂ ಈಗ ಇಂಡಿಯಾದಿಂದ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಬಂದ್ರೂ ಸಹ ಅವರು ಕನ್ನಡದಲ್ಲಿ ಮಾತಾಡಿದಾಗ ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಕನ್ನಡ ಕ್ಲಾಸಿಗೆಲ್ಲ ಕಳ್ಸಿದೀವಲ್ಲ ಚಿಕ್ಕವರಿದ್ದಾಗ. ಸೊ ಅವ್ರು ಅರ್ಥ ಮಾಡ್ಕೊಂತಾರೆ, ಮನೇಲೆ ಕನ್ನಡ ಮಾತಾಡೋದ್ರಿಂದನೂ ಅರ್ಥ ಮಾಡ್ಕೊಂತಾರೆ. ಸೊ ಆ ಥರ ಎಲ್ಲ ನಡೀತಾ ಇದೆ. ಜೊತೆಗೆ ಕನ್ನಡ ವಿಶ್ವ ಸಮ್ಮೇಳನ ಅಂತಾನು ನಡೆಯುತ್ತೆ ಇಲ್ಲಿ. ಒಂದು ಒಂದು ನಾವಿಕ ಅಂತಾನು ನಡೆಯುತ್ತೆ. ಸೊ ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋರೆಲ್ಲ ಮಾಡ್ತಾರೆ. ಸೊ ನಂಗೂ ಇವಾಗ ನಾವಿಕಾಗೆ ಆಪರ್ಚುನಿಟಿ ಬಂದಿತ್ತು ಕ್ರೌನ್ ಮಾಡ್ಲಿಕ್ಕೆ. ಅಲ್ಲೂ ಏನೋ ಪ್ಯಾಜೆಂಟ್ ಮಾಡ್ತಾ ಇದೀವಿ, ಕ್ರೌನಿಂಗ್ ಬನ್ನಿ ಅಂತ ಕರೀತಾ ಇದಾರೆ. ಸೊ ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಇನ್ನು 3 weeks ಟೈಮ್ ಇದೆ. ಬಟ್ ಇವಾಗ ತಾನೇ ಪ್ಯಾಜೆಂಟ್ ಮುಗಿಸ್ಕೊಂಡು ಬಂದಿದ್ದೀನಿ, ಮತ್ತೆ ಅದೇ 3 weeks ಬಿಟ್ಟು ಮತ್ತೆ ಹೋಗ್ಬೇಕಲ್ಲ ಅಂತ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಪ್ಲಾನ್ ಮಾಡಿಲ್ಲ ಅದಕ್ಕೆ. ಈಗ ಮದ್ವೆ ಆದ್ಮೇಲೆ ಲೈಫ್ ಒಂದು ಹಂತಕ್ಕೆ ಮುಗ್ದೇ ಹೋಯ್ತು ಅನ್ನೋದು, ಮತ್ತೆ ಈ ಕನಸು ಎಷ್ಟೇ ಇದ್ರೂ ಅದನ್ನ ಪಕ್ಕಕ್ಕಿಟ್ಟು ಬೇರೊಂದು ಜರ್ನಿಲೇ ನಡ್ಕೊಂಡು ಹೋಗ್ತಿರ್ತಾರೆ. ಅಂತ ಮಹಿಳೆಯರಿಗೆ ನಿಮ್ಮ ಸಲಹೆ ಏನು? ಸೊ ಇಲ್ಲಿ ಮಹಿಳೆಯರದೇ ಅಂತ ಅಲ್ಲ, ಆಕ್ಚುಲಿ ಮನೆಯವರು ಮದ್ವೆ ಮಾಡ್ಕೊಂಡು ಇರ್ತಾರ, ಲೈಕ್ ಸಪೋಸ್ ಹಸ್ಬೆಂಡ್ ಆಗ್ಲಿ, ಅತ್ತೆ ಮಾವಗಳಾಗ್ಲಿ, ಅವ್ರ ನಾದ್ನಿಗಳಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಮಹಿಳೆ ಏನಾಗಿರುತ್ತೆ ಅಂದ್ರೆ ಮದ್ವೆ ಮಾಡ್ಕೊಂಡು ಅವ್ರ ಮನೆಗ್ ಬಂದ ತಕ್ಷಣನೇ ಎಲ್ಲದನ್ನು ಬಿಟ್ಟು ಬಂದಿರ್ತಾಳಲ್ವಾ. ಅವಳು ಒಂದು ಫೀಲಿಂಗ್ ಇರುತ್ತೆ, ಅವಳ ಗೋಲ್ಸ್ ಇರುತ್ತೆ, ಎಲ್ಲದನ್ನು ಬಿಟ್ಟು ಬಂದಿರ್ತಾಳೆ. ಬಟ್ ಅಪ್ಪ ಅಮ್ಮ ಎಲ್ರೂ ಬಿಟ್ಟು ಬಂದಿರ್ತಾಳೆ. ಸೊ ಅವಾಗ ಏನಾಗತ್ತೆ ಅಂತಂದ್ರೆ ಅವ್ರಿಗೂ ಏನಾಗತ್ತೆ, ಮಕ್ಳಾದ್ಮೇಲೆ ಮಕ್ಳ ಕಡೆ ಗಮನನೂ ಹೋಗುತ್ತೆ, ಅವ್ರ ಫ್ಯಾಮಿಲಿನೂ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವಳದನ್ನ ಭಾವನೆಗಳು, ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು, ಅವಳ ಗುರಿಗಳನ್ನ ಅರ್ಥ ಮಾಡ್ಕೊಂಡು ಅವಳಿಗೆ ಸಪೋರ್ಟ್ ಮಾಡಿದಾಗ ಎಲ್ಲದನ್ನು ಅದು ಎಲ್ಲ ಅವಳಿಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ನಾನು ಮಾಡ್ಬೋದಲ್ವಾ, ಒಬ್ಳು ತಾಯಿಯಾಗಿ ನಾನು ಹೋಗಿ ಸೇರ್ಕೋಬೋದಲ್ವಾ. ಯಾಕಂದ್ರೆ ಅವಳು ಸೇರ್ಕೊಂಡಾಗ ಏನಾಗತ್ತೆ, ಅವಳಿಗಷ್ಟೇ ಒಳ್ಳೇದಾಗಲ್ಲ, ಅವಳು ಬೆಳೆಸ್ತಾ ಇರ್ತಾರಲ್ಲ ಮಕ್ಳುಗಳಿಗೂ ಸಹ ಒಳ್ಳೇದಾಗತ್ತೆ. ನಮ್ಮಮ್ಮ ಈ ತರ ಮಾಡ್ತಾ ಇದಾರೆ, ನಾವು ಹಂಗೆ ಆಗ್ಬೇಕು. ಅದು ಒಂದು ಬೆಳೆದ್ ಬಿಡುತ್ತೆ, ಅದು ಮಕ್ಳಲ್ಲೂ ಒಂದು ಕಾನ್ಫಿಡೆನ್ಸು ಒಂದೆಲ್ಲ ಎಲ್ಲ ಬಂದ್ಬಿಡತ್ತೆ ಅದು ಆಟೋಮೆಟಿಕ್ ಆಗಿ. ಸೊ ನಾವೇನ್ ಮಾಡ್ತೀವಿ, ನಾವೆಲ್ಲ ಓಕೆ ನೀನು ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ, ನಮ್ಮ ಮನೇಲಿ ಇದಷ್ಟೇ, ನಾವ್ ಹೇಳ್ದಂಗೆ ಕೇಳ್ಬೇಕು, ಆ ಥರ ಎಲ್ಲ ಇತ್ತು ಅಂತಂದ್ರೆ ಖಂಡಿತ ಇದೆಲ್ಲ ಸಾಧ್ಯ ಆಗಲ್ಲ. ಆ ಮಹಿಳೆಗೂ ಅವಳಿಗೂ ಸಪೋರ್ಟಿವ್ ಆಗಿರ್ಬೇಕು ಯಾವಾಗ್ಲೂ. ಅದು ಇಂಪಾರ್ಟೆಂಟ್ ಆಕ್ಚುಲಿ. ಮೇನ್ ಈಸ್ ಅ ಸಪೋರ್ಟಿವ್. ಫ್ಯಾಮಿಲಿಯಿಂದ ಏನ್ ಸಪೋರ್ಟ್ ಕೊಡ್ತಾರೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವಳನ್ನ ಅರ್ಥ ಮಾಡ್ಕೊಂಡು, ಅವಳ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಇದ್ರೆ ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅಂಡ್ ಜೊತೆಗೆ ಅವರು ಮಹಿಳೆ ಆಗ್ಬಿಟ್ಟು ಓಕೆ ನನ್ನ ಲೈಫ್ ಇಷ್ಟೇನೆ, ನನ್ ಮುಗ್ದೋಯ್ತು ಆ ಥರ ಎಲ್ಲ ಯೋಚನೆ ಮಾಡೋದ್ ನೆಸಿಟಿ ಇಲ್ಲ. ಬಿಕಾಸ್ ಲೈಫ್ ಅಷ್ಟೇ ಅಲ್ಲ, ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡ ತಕ್ಷಣನೇ ಅಷ್ಟೇ ಅಲ್ಲ ಲೈಫ್ ಅಲ್ವಾ. ಆಲ್ರೆಡಿ ಅವ್ರ ಮದ್ವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರದ್ದೊಂದು ಗೋಲ್ಸ್ ಇರುತ್ತೆ, ಒಂದು ಗುರಿ ಇರುತ್ತೆ, ಅದನ್ನ ರೀಚ್ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಬಟ್ ಮದ್ವೆ ಆದ್ಮೇಲೆ ಎಲ್ಲದೂ ಬಿದ್ದೋಗ್ಬಿಡತ್ತೆ ಅಲ್ವಾ ಅವ್ರಿಗೆ. ಸೊ ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಅವಾಗ ಇವರು ಮನೆಯವ್ರು ಸಪೋರ್ಟ್ ಮಾಡಿದಾಗ ಅವಳಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಹೋಗಿ ಸೇರ್ಕೋಬೋದಲ್ವಾ, ನಾನು ಮಾಡ್ಬೋದಲ್ವಾ. ಈಗ ಪ್ಯಾಜೆಂಟ್ ಅಂತಾನೆ ಅಂತಲ್ಲ, ಈಗ ಮಾಡ್ಲಿಂಗ್ ಅಂತಾನೆ ಅಂತಲ್ಲ, ಎನಿ ಫೀಲ್ಡ್ ಅವ್ರಿಗೆ ಓದೋ ಕಡೆ ಇಷ್ಟ ಇದ್ರೆ ಅವ್ರು ಕಂಟಿನ್ಯೂ ಮಾಡಿ, ಏನಾದ್ರು ಕೆಲಸ ಮಾಡ್ಲಿ, ಎಲ್ಲಿ ಏನ್ ಆಸಕ್ತಿ ಇರುತ್ತೋ ಅದ್ರ ಕಡೆ ಹೋದ್ರೆ ತುಂಬಾ ಒಳ್ಳೇದು ಆಕ್ಚುಲಿ. ಅದು ಅವ್ರಿಗೆ ಅಂತ ಅಲ್ಲ, ಮನೆಯವ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ. ಅಮೆರಿಕದಲ್ಲಿ ಸಾಕಷ್ಟು ಇಂಥ ಜರ್ನಿ ನಡೀತಾ ಇದೆ. ಬಟ್ ಭಾರತಕ್ಕೆ ಬರೋದು, ಕರ್ನಾಟಕಕ್ಕೆ ಬರೋ ಏನಾದ್ರು ಪ್ಲಾನ್ಸ್ ಇದೆಯಾ? ಮುಂದಿನ ಯೋಜನೆಗಳೇನಿದೆ?
ನಂದು ಮುಂಜಿನ ಪ್ಲಾನ್ ಇರೋದು ನವೆಂಬರ್ ಅಲ್ಲಿ ಆಕ್ಚುಲಿ ಎಮಿರೇಟ್ಸ್ ಫ್ಯಾಷನ್ ವೀಕ್ ಅಂತ ನಡೀತಾ ಇದೆ ದುಬೈನಲ್ಲಿ. ಅದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಹಂಗೆ ಆನ್ ದ ವೇ ನಾನು ಕರ್ನಾಟಕಕ್ಕೆ ಬರ್ಬೇಕಂತ ಅನ್ಕೋತಾ ಇದ್ದೀನಿ. ಸೊ ಅಲ್ಲಿ ಬಂದ್ಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕೊಲಾಬ್ ಮಾಡೋದಕ್ಕಾಗ್ಲಿ ಶೂಟ್ ಮಾಡೋದಕ್ಕಾಗ್ಲಿ ನನ್ ರೀಚ್ ಔಟ್ ಆದ್ರೆ ಸೊ ನಾನು ಸಿಗ್ತೀನಿ. ಬಟ್ ನಾನು ತುಂಬಾ ದಿನ ಬರ್ತಾ ಇಲ್ಲ. ಬಟ್ ಬರೋದೇ 1-2 ವೀಕ್ಸ್ ಮ್ಯಾಕ್ಸಿಮಮ್ ಅಷ್ಟೇ. ಅದು ಅದು ಪ್ಲಾನ್ಸ್ ಇದೆ. ಸೊ ಅದಾದ್ಮೇಲೆ ನಾನು ಮಲೇಷ್ಯಾಗೆ ಹೋಗ್ಬೇಕಲ್ಲ ನೆಕ್ಸ್ಟ್ ಇಯರು. ಜುಲೈಯಲ್ಲಿ ಮಲೇಷ್ಯಾಗೆ ಹೋಗ್ಬೇಕು. ಜುಲೈ 2026 ಅಲ್ಲಿ ಕ್ರೌನಿಂಗ್ ಮಾಡೋದಕ್ಕೆ. ಸೊ ಮೋಸ್ಟ್ಲಿ ಆ ಟೈಮಲ್ಲೂ ನಾನು ಬಂದ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕೆ. ಸೊ ಇದಿಷ್ಟು ನಡೀತಾ ಇದೆ ಇವಾಗ ಸದ್ಯಕ್ಕೆ. ನಿಮ್ಮ ಈ ಪ್ರಯತ್ನಗಳು ಹೀಗೆ ಮುಂದುವರಲಿ, ಇನ್ನಷ್ಟು ಅವಕಾಶಗಳು ಸಿಗ್ತಾ ಇರ್ಲಿ, ನಿಮ್ಮ ಅನುಭವಗಳನ್ನ ಬೇರೆಯವ್ರಿಗೂ ಹಂಚ್ತಾ ಇರಿ. ಮತ್ತೆ ಮತ್ತೆ ಸಿಗ್ತಿರೋಣ, ಮತ್ತೆ ಮತ್ತೆ ಮಾತಾಡ್ತಿರೋಣ. ಧನ್ಯವಾದಗಳು. ಯಾ ನಮಸ್ಕಾರ.